ಭಗವದ್ಗೀತೆ ಒಂದು ಶ್ಲೋಕ ಪರ್ ಡೇ ಮಾಡ್ಬಿಟ್ಟು ಆಮೇಲೆ ನಾನು ಕೈವಲ್ಯೋಪನಿ ಅವತ್ತು ಶನಿವಾರ ಸುಮ್ಮನೆ ಒಂದು ಶ್ಲೋಕವನ್ನು ಮಾಡ್ತೆ. ಇವಾಗ ನಾನು ಯಾವುದು ಆಧಾರವಾಗಿ ಇಟ್ಕೊಂಡಿದ್ದೀನಿ ಅಂದ್ರೆ ಸ್ವಾಮಿ ಮಹೇಶ್ವರಾನಂದಜಿ ಹರಿದ್ವಾರ್ ಅಲ್ಲಿ ಕನ್ಕಲಲ್ಲಿ ನಮ್ಮ ಗುರುಗಳಾಗಿದ್ದು ಅವರು ಏನ್ ಮಾಡಿದ್ದಾರೆ, ಒಂದು ಫಸ್ಟ್ ಚಾಪ್ಟರ್ಗೆ ಯಾವುದು ಯೂಶಲ್ ಆಗಿ ಜಾಸ್ತಿ ಭಗವದ್ಗೀತೆಲಿ ತುಂಬಾ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿಲ್ವೋ ಅದ್ರ ಪ್ರತಿಯೊಂದನ್ನು ಇಂಪಾರ್ಟೆನ್ಸ್ ಕೊಟ್ಟು ಅವ್ರು ಏನ್ ಮಾಡಿದ್ದಾರೆ ಅದು ನಮಗೆ ಹೇಳ್ಕೊಟ್ಟೆ. ಅದನ್ನ ಇವಾಗ ಆಧಾರ ಮಾಡಿಕೊಂಡು ನಾನು ಅವ್ರ ಸ್ವಲ್ಪವಾಗಿ ಅದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ ಚಾಪ್ಟರ್ ಬಗ್ಗೆ ಮೊದಲು, ಯಾಕೆಂದ್ರೆ ಅದು ತುಂಬಾ ನಮ್ಗೆ ಮುಖ್ಯವಾಗಿದೆ. ಸೊ ಅಷ್ಟೇ ಒಂದು 10 ನಿಮಿಷ ಅದು ಹೇಳ್ಬಿಟ್ಟು ಆಮೇಲೆ ನಾನು ಇದನ್ನ ಶುರು ಮಾಡ್ತೀನಿ. ಏನು ಕೈವಲ್ಯ ಉಪನಿಷತ್ ಇದು ಮೊದಲು ಏನ್ ಮಾಡ್ತಾರೆ, ಒಂದು ಪೀಠಿಕಾ ಬರೀತಾರೆ. ಪುಸ್ತಕ ಶುರು ಫಸ್ಟ್ ಚಾಪ್ಟರ್ ಬರೆಯೋಕ್ ಮುಂಚೆ ಪ್ರಸ್ತಾವನಾ ಅಂತ ಹೇಳ್ತಾರೆ. ಇದಕ್ಕೆ ಏನು ಇದ್ರಲ್ಲಿ ಅಂದ್ರೆ ಜೀವ ಮತ್ತು ಶಿವನ ಒಂದಾಗುವಿಕೆಗೆ ಗೀತೆಯ ಸಾರ. ಶಿವ ಅಂದ್ರೆ ಆತ್ಮ, ಜೀವ ಅನ್ನೋನು ಏನಾಗಿದೆ, ತನ್ನ ಕಲ್ಪನೆಯನ್ನು ಬಿಟ್ಟು, ಏನು ಅಂತ ಕಲ್ಪನೆ, ಶರೀರಾದಿಗಳಲ್ಲಿ ನಾನು ಅನ್ನೋ ಭಾವನೆಯನ್ನು ಬಿಟ್ಟು ತನ್ನ ಸ್ವರೂಪವಾದ ಶಿವನ ಸ್ವರೂಪದಲ್ಲಿ ಒಂದಾಗೋದಕ್ಕೆ ಗೀತೆಗೆ ಸಾರ. ಈ ಗೀತೆಯ ಆರಂಭ ಅದರಲ್ಲಿ ಏನು ಮುಖ್ಯ ಅಂದ್ರೆ ಇಬ್ಬರು ಮಿತ್ರರ ಸಂಭಾಷಣೆ. ಮಿತ್ರರು, ಕಸಿನ್ಸು ಎಲ್ಲಾನು ಆಗಿದೆ. ಅರ್ಜುನ ಕೃಷ್ಣ ಇಬ್ರು ಫಸ್ಟ್ ಕಸಿನ್ಸು ಬೇರೆ, ಆಮೇಲೆ ಆ ಮಿತ್ರರು ಫ್ರೆಂಡ್ಸು ಆಗಿದ್ದಾರೆ. ಇವನು ಅರ್ಜುನ ಹೇಗಿದ್ದಾನೆ, ದೊಡ್ಡ ಧನುರ್ಧಾರಿ. ಅವನು ಇದ್ರೊಳಗೆ ಧನುರ್ವಿದ್ಯೆಯಲ್ಲಿ ತುಂಬಾ ಪಾರಂಗತನಾಗಿದ್ದಾನೆ. ಇವನಿಗೆ ಸವ್ಯಸಾಚಿ ಅಂತಾನು ಹೆಸರು. ಎಡಗೈಯಿಂದಲೂ ಅವನು ಖಂಡಿತ ಇದನ್ನೆಲ್ಲ ಲಕ್ಷ್ಯವನ್ನು ಸಾಧನೆ ಮಾಡೋಕ್ ಆಗ್ತಿತ್ತು. ಆಮೇಲೆ ಇನ್ನೊಬ್ಬ ಯಾರಪ್ಪ ಅಂದ್ರೆ ಯೋಗೇಶ್ವರ ಕೃಷ್ಣ, ಭಗವಾನ್ ಕೃಷ್ಣ ಅಂತ. ತುಂಬಾ ಬೇಕಾದಷ್ಟು ವಿಚಾರವಾದಿಗಳಿದ್ದಾರೆ. ಭಗವದ್ಗೀತೆ ಮೇಲೆ ತುಂಬಾ ಜನ ವಿಚಾರ ಮಾಡಿದ್ದಾರೆ. ಆದ್ರೆ ವಿಚಾರ ಮಾಡಿದ್ರೆ ಅವ್ರು ಏನ್ ಮಾಡಿದ್ದಾರೆ, ವಿಚಾರದಲ್ಲಿ 2ನೇ ಅಧ್ಯಾಯ 11ನೇ ಶ್ಲೋಕದಿಂದಲೇ ಗೀತೆ ಶುರು ಆಗತ್ತೆ ಅಂತ ಹೇಳ್ತಾರೆ. ಇವಾಗ ಏನಾಯ್ತು, ಯಾಕೆಂದ್ರೆ ಅವನು ಅಶೋಚ ನನ್ನ ಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಿಸೆ ಗತಾಸೂನ ಗತಾಸೂಶ ನಾನು ಶೋಚಂತಿ ಪಂಡಿತ. ನೀನು ಯಾರಿಗೆ ಶೋಕಿಸಬಾರದು ಅವ್ರಿಗಾಗಿ ಶೋಕಿಸ್ತಾ ಇದೀಯ, ಆಮೇಲೆ ಪಂಡಿತನಾಗಿಯೂ ಮಾತನಾಡ್ತಿದೀಯ. ಯೂಶಿಲ್ಲದೆ ಪಂಡಿತರು ಯಾರ ಪ್ರಾಣ ಹೊರಟೋಗಿದೆಯೋ ಅಥವಾ ಯಾರ ಪ್ರಾಣ ಹೋಗಿಲ್ವೋ ಅವರಿಗಾಗಿ ಶೋಕ ಪಡೋದಿಲ್ಲ. ಈ ಉಪದೇಶ ಅನುಭವವನ್ನು ನಾವು ಯಾವ ಜನ್ಮದಲ್ಲಾಗ್ಲಿ, ಈ ಜನ್ಮದಲ್ಲಾಗ್ಲಿ ಅಥವಾ ಯಾವುದೇ ಜನ್ಮದಲ್ಲಾಗ್ಲಿ ಎಲ್ಲ ಮನುಷ್ಯರು ಮಾಡಿಕೊಳ್ಳಲೇಬೇಕು. ಈ ಉಪದೇಶ ನಮಗೆ ಸ್ಥಿರವಾಗಿ ನಿಲ್ಲದಿದ್ರೆ ಜೀವನದಲ್ಲಿ ಡಿಪ್ರೆಷನ್ ಬಂದೇ ಬರುತ್ತೆ, ವಿಷಾದ. ನಮಗೆ ಡಿಪ್ರೆಷನ್ ಇಂದ ತಪ್ಪಿಸಿಕೊಳ್ಳಕ್ಕೆ, ವಿಷಾದದಿಂದ ತಪ್ಪಿಸಿಕೊಳ್ಳಕ್ಕೆ ಗೀತೆಯ ಉಪದೇಶವೇ ಬೇಕು. ಅದು ತುಂಬಾ ಮುಖ್ಯ. ಗೀತೆ ಹೇಗಿದೆ ಅಂದ್ರೆ ಇಟ್ ಈಸ್ ಲೈಕ್ ಎ ಬೋಟ್. ಸಂಸಾರ ಸಾಗರದಿಂದ ಅದೇನ್ ಮಾಡತ್ತೆ, ತಪ್ಪಿಸಿಕೊಳ್ಳೋದಕ್ಕೆ ಇದನ್ನ ಯಾರು ನಡೆಸೋನು ಈ ಬೋಟನ್ನ ಅಂತಂದ್ರೆ ಸಾಕ್ಷಾತ್ ಭಗವಾನ್ ಜಗನ್ನಾಥ ಅಂದ್ರು. ಜಗತ್ತಿಗೆ ನಾಥನಾಗಿರೋನು, ಜಗತ್ತಿಗೆ ಪತಿ ಆಗಿರೋನು, ಜಗತ್ತಿಗೆ ಪಾಲನೆ ಮಾಡೋನು. ಅರ್ಜುನನ ಶೋಕಕ್ಕೆ ಉತ್ತರವಾಗಿ ಏನ್ ಮಾಡ್ದ ಕೃಷ್ಣ, ಅಧ್ಯಾಯ 18ರಲ್ಲಿ 60ರಲ್ಲಿ ಭಗವಾನ್ ಹೇಳ್ತಾನೆ, ನಾನು ನಿನ್ಗೆ ಪ್ರಾಮಿಸ್ ಮಾಡ್ತಾನೆ, ನಾನು ನಿನ್ನನ್ನ ಸಂಪೂರ್ಣ ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ, ನೀನು ಖಂಡಿತ ಶೋಕ ಪಡಬೇಡ ಅಂತನ್ಬಿಟ್ಟು ಅವನು ಕೃಷ್ಣ ಏನ್ ಮಾಡ್ತಾನೆ, ಉಪದೇಶ ಮಾಡ್ತಾನೆ. ಆದ್ರೆ ಉಪದೇಶ ಜೀರ್ಣಿಸೋಕೆ ವಿಷಾದದ ತ್ಯಾಗ ಆಗ್ಬೇಕು, ಡಿಪ್ರೆಷನ್ ಇಂದ ಮೇಲೆ ಬರಬೇಕು. ನಮ್ಮ ಮನಸ್ಸು ಕುಗ್ಗಿರುವ ಮನಸ್ಸನ್ನ ಮೇಲೆ ಎತ್ತಬೇಕು. ತುಂಬಾ ಜನರ ಪ್ರಶ್ನೆ ಇಲ್ಲಿ ಮನಸ್ಸಿನಲ್ಲಿ ಪ್ರಶ್ನೆ ಬರುತ್ತೆ, ಭಗವದ್ಗೀತೆನ ಯಾಕೆ ನಾವು ಅಧ್ಯಯನ ಮಾಡ್ಬೇಕು, ಇದಕ್ಕೆ ಕಾರಣ ಏನು, ಇದರಿಂದ ನಮಗೆ ಏನ್ ಸಿಗತ್ತೆ? ಯಾಕಂದ್ರೆ ಮನುಷ್ಯ ಪ್ರಯೋಜನದಲ್ಲಿ ಅವನ ಜೀವನ ಅಲ್ಲ, ಆ ಪ್ರಯೋಜನದಲ್ಲಿ ಏನ್ ಸಿಗತ್ತೆ? ಅನೇಕ ಮಹಾನುಭಾವರು ಗೀತೆಗಳಿಗೆ ವ್ಯಾಖ್ಯಾನ ಬರೆದಿದ್ದಾರೆ.
ಅದೇನ್ ಇಷ್ಟು ರಹಸ್ಯ ಇದೆ ಇದ್ರಲ್ಲಿ, ಪ್ರತಿಯೊಬ್ಬರಿಗೂ ಅಟ್ರಾಕ್ಟ್ ಆಗಿದೆಯಲ್ಲ. ಅವನು ಹೇಳ್ತಾನೆ, ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಅನೇಕ ಕಡೆ ಸಮತ್ವ ಬುದ್ಧಿ ಬಗ್ಗೆ ಹೇಳಿದ್ದಾನೆ. ಇದರ ಅರ್ಥ ಏನು? ಸಮತ್ವ ಬುದ್ಧಿ ಅಂದ್ರೇನು? ಎಲ್ಲ ಭೂತಗಳಲ್ಲಿ, ಎಲ್ಲ ನಾಮರೂಪಗಳಲ್ಲಿ ಸಮರೂಪಿಯಾಗಿರುವ ಸತ್ಯವನ್ನು ನೋಡ್ಬೇಕು. ಆ ಸತ್ಯ ಯಾವುದಪ್ಪ? ಅದಕ್ಕೆ ಏನೇನು ಹೆಸರಿದೆ? ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತಿದೆ, ಗಣಪತಿ ಅಂತಿದೆ, ಸರಸ್ವತಿ ಅಂತಿದೆ, ಬೇಕಾದಷ್ಟು ಹೆಸರಿದೆ, ಓಂಕಾರ ಅಂತಿದೆ, ಆತ್ಮ ಅಂತಿದೆ. ಸೊ ಅದಕ್ಕೆ ಭಗವಾನ್ ವಿಶ್ವಮೂರ್ತಿ ಏನ್ ಹೇಳ್ತಾನೆ ಈ ವಿಷಯದಲ್ಲಿ, ಹೇ ಅರ್ಜುನ, ನಾನು ಅನ್ನುವುದು, ನಾನೆಲ್ಲದರ ಸಮಾನವಾಗಿದ್ದೀನಿ ಅಂದ್ರೆ ಏನಾಗತ್ತೆ? ನಾನು ಅಂದ್ರೆ ಶರೀರ ತಗೊಂಡು ಎಲ್ಲರೊಳಗೂ ಇರೋಕ್ಕಾಗತ್ತ? ಅವ್ರು ಫೋಟೋ ಬರೆಯುವಾಗ ಹೇಗ್ ಬರೀತಾರೆ? ಒಂದ್ ಕಡೆ ನಾನು ನೋಡಿದ್ದೆ, ಒಬ್ಬ ನೋಡ್ತಾ ಇದ್ದಾನೆ, ಆನೆ ನೋಡ್ದ, ಆನೆ ಒಳಗೂ ಕೃಷ್ಣ ಕಾಣಿಸ್ತಾನೆ, ಕೃಷ್ಣ ಬರ್ದು ಬಿಟ್ಟಿದ್ದಾರೆ ಪುಟ್ಟದಾಗಿ. ಒಂದ್ ಇಲಿಲೂ ಕೃಷ್ಣ ಬರ್ದಿದ್ದಾರೆ, ಗಣಪತಿಲೂ ಕೃಷ್ಣ ಬರ್ದಿದ್ದಾರೆ, ಹಾಗೆ ಅಂತ. ಆದ್ರೆ ಅವನೊಳಗೆ ಇವನ್ ಬರೀಲೇ ಇಲ್ವಲ್ಲ. ಅವನೊಳಗೂ ಫಸ್ಟ್ ನೋಡಿದ್ರೆ ತಾನೇ ಹೊರಗ್ ಕಾಣಿಸೋದು. ಯಾಕಂದ್ರೆ ನಮ್ಮೊಳಗೆ ಏನಿದೆಯೋ ಅದರಿಂದಾನೇ ನಮಗೆ ಕಾಣಿಸೋದು. ಅದಕ್ಕೆ ಇಲ್ಲಿ ಒಟ್ಟಾಗಿ ಪರಮಾತ್ಮ ಹೇಳ್ತಾನೆ, ನಾ ಎಲ್ಲರಲ್ಲಿ ಸಮಾನವಾಗಿದ್ದೀನಿ, ನನಗೆ ರಾಗ ಇಲ್ಲ, ದ್ವೇಷ ಇಲ್ಲ. ಈ ಜ್ಞಾನವೇ ಪರಮ ಸತ್ಯ. ಈ ಜ್ಞಾನಕ್ಕೆ ಸಮಾನವಾದ ಯಾವ ಜ್ಞಾನವೂ ಇಲ್ಲ ಜಗತ್ತಿನಲ್ಲಿ. ಈ ಸತ್ಯವನ್ನು ಯಾರು ಜೀರ್ಣಿಸ್ಕೊಳ್ತಾರೋ ಆವಾಗ ಅವರದ್ದು ಎಲ್ಲ ಕರ್ಮಗಳು ಭಸ್ಮೀಭೂತ ಆಗತ್ತೆ. ಪುನಃ ಶರೀರ ಅವರು ತಗೋಬೇಕಾಗಿಲ್ಲ. ಯಾಕೆಂದ್ರೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅಂತ ಹೇಳ್ತಾರೆ. ಈ ಜ್ಞಾನಾಗ್ನಿಯ ವಿಶೇಷತೆ ಏನು ಅಂತಂದ್ರೆ ಮೋಹವನ್ನು ನಷ್ಟ ಮಾಡುದು. ತುಂಬಾ ಜನಕ್ಕೆ ಮನಸ್ಸಿನಲ್ಲಿ ಮೋಹ ಅಂದ್ರೆ ಪ್ರೀತಿ ಅನ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ, ನಾನಿನ್ನ ತುಂಬಾ ಮೋಹ ಮಾಡ್ತೀನಿ, ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಅದಕ್ಕೆ ಆ ಮೋಹ ಅಂದ್ರೆ ನಮಗೆ ಸರಿಯಾಗಿ ಅರ್ಥ ಆಗಿ, ಅಂಧ ವಿಶ್ವಾಸದಿಂದ ಕೂಡಿರೋ, ಅವಿಚಾರದಿಂದ ಕೂಡಿರೋ ಪ್ರೀತಿ, ಅದಕ್ಕೆ ಮೋಹ ಅಂತ ಹೇಳ್ತಾರೆ. ಆಕ್ಚುಲಿ ಮೋಹ ನಮ್ಗೆ ಬಂಧನಕ್ಕೆ ಕಾರಣ, ಕುರುಡು ಮಾಡ್ಬಿಡುತ್ತೆ, ನಮ್ಮ ವಿವೇಕವನ್ನ ಕುರುಡು ಮಾಡ್ಬಿಡುತ್ತೆ. ಗುರುಗಳು ಏನ್ ಹೇಳ್ತಾರೆ, ಮುಕ್ತಿಗೆ ಅಸಾಧಾರಣ ಕಾರಣ ಜ್ಞಾನ ಮಾತ್ರ. ಜ್ಞಾನದಿಂದ ಮಾತ್ರ ಆತ್ಯಂತಿಕ ಶಾಂತಿ ಸಿಗೋದು. ಬೇರೆ ಬೇಕಾದಷ್ಟು ಜನ ಮಹಾನುಭಾವರು ಏನ್ ಹೇಳಿದ್ದಾರೆ ಅಂದ್ರೆ, ಪರಮ ಶಾಂತಿ ಆತ್ಮಜ್ಞಾನದಿಂದ ಮಾತ್ರ ಸಿಗತ್ತೆ, ಜ್ಞಾನವಿಲ್ಲದೆ ಮುಕ್ತಿ ಇಲ್ಲ. ಇದೇ ಗೀತೆಯ ಉಪದೇಶ. ಈ ಗೀತೆಯಲ್ಲಿ ಇರುವ ಜ್ಞಾನ ಯಾರು ಹೇಳಿದ್ದಾನೆ? ಸ್ವಯಂ ಮುರಳೀಧರನ ಮುಖದಿಂದ ಹೊರಹೊಮ್ಮಿದ ಮಧುರವಾದ ಕಲ್ಯಾಣಕಾರಿಯಾದ ಸಂಗೀತವಾಗಿದೆ ಅಂತ ಬರೀತಾರೆ. ಇದರಲ್ಲಿ ಎರಡು ನಿಮಗೆ ಹೇಳ್ತಾರೆ, ಒಂದು ಪ್ರವೃತ್ತಿ ಮಾರ್ಗ, ಇನ್ನೊಂದು ನಿವೃತ್ತಿ ಮಾರ್ಗ. ಈ ಒಂದು ಮಾರ್ಗ ಏನಾಗಿದೆ, ಪ್ರವೃತ್ತಿ ಮಾರ್ಗ ಯಾವುದಕ್ಕೆ ಹೋಗುತ್ತೆ? ಪ್ರಪಂಚದಲ್ಲಿ, ಜಗತ್ತಿನಲ್ಲಿ ಮುಂದುವರಿಯೋದಕ್ಕೆ, ಅಭ್ಯುದಯ ಪ್ರಾಪ್ತಿ ಮಾಡ್ಕೊಳ್ಳಕ್ಕೆ. ಇನ್ನೊಂದು ನಿವೃತ್ತಿ ಮಾರ್ಗ ಮೋಕ್ಷ ಮಾರ್ಗ. ಇವಾಗ ಮರೀಚಿ ಮುಂತಾದವರೆಲ್ಲ ಏನ್ ಮಾಡಿದ್ರು, ಪ್ರವೃತ್ತಿ ಮಾರ್ಗವನ್ನೇ ಆಧಾರ ಮಾಡಿ ಎರಡು ಮಾರ್ಗದಿಂದ ಹೋದ್ರುನು ವಿಚಾರ ಮಾತ್ರ ಎರಡು ಮಾರ್ಗದಲ್ಲೂ ಮಾಡ್ಲೇಬೇಕು ಮೋಕ್ಷಕ್ಕೆ. ಅದಕ್ಕೆ ಹೇಳಿದ್ರು ಪ್ರಜಾಪತಿ ಮಾರ್ಗ ಅವರದು ಪ್ರವೃತ್ತಿ ಮಾರ್ಗ ಇದೆ, ಸನಾತನ ಸನಕ ಸನಂದನ ಮುಂತಾದವ್ರದ್ದು, ನಾರದ ಅವ್ರದ್ದು ನಿವೃತ್ತಿ ಮಾರ್ಗ. ನಿವೃತ್ತಿ ಮಾರ್ಗ ಏನ್ ಮಾಡತ್ತೆ? ನಿಮಗೆ ಆತ್ಮಾಭಿಮುಖವಾಗಿ ಹೋಗೋದಕ್ಕೆ ವಿಚಾರ ಪ್ರೇರಣೆ ಮಾಡತ್ತೆ. ಪ್ರತಿಯೊಬ್ಬ ಮಾನವನ ಕರ್ತವ್ಯ ಏನು ಅಂದ್ರೆ, ತನ್ನ ಶ್ರೇಯ ಪ್ರಾಪ್ತಿಗೆ ಅವನು ಪುರುಷಾರ್ಥ ಹಾಕಬೇಕು. ಆದ್ರೆ ಮನುಷ್ಯರೆಲ್ಲ ಏನು, ನಾವೆಲ್ಲರೂ ಏನ್ ತಿಳ್ಕೊಂಡಿದೀವಿ, ಭೋಗ ಪ್ರಾಪ್ತಿಗೆ ಪುರುಷಾರ್ಥ ಹಾಕಬೇಕು ಅಂತ ಅನ್ಕೊಂಡಿದೀವಿ. ದೇವರದು ಭಕ್ತಿ ಸಿಗೋ ನನ್ನ ಪ್ರಾರಬ್ಧದಲ್ಲಿ, ಇವಾಗ ತುಂಬಾ ಜನ ಹೇಳ್ತಾರೆ, ನನ್ನ ಪ್ರಾರಬ್ಧದಲ್ಲಿ ಗೀತೆ ಕೇಳ್ಬೇಕು ಅಂತಿದ್ರೆ ಕೇಳ್ತೀನಿ ಬಿಡಿ ಅಂತ. ಆದ್ರೆ ದುಡ್ಡು ಸಂಪಾದಿಸೋದಕ್ಕೆ, ಮನೆ ಕಟ್ಟೋದಕ್ಕೆ, ಮನೆಯಲ್ಲಿ ಸಾಮಾನು ಇಡೋದಕ್ಕೆಲ್ಲ ಬಹಳ ಪ್ರಯತ್ನ ಮಾಡ್ತೀವಿ. ಅದು ಆಕ್ಚುಲಿ ನಮಗೆ ನಾವು ಕೇಳದೆ ಇದ್ರೂನು ಅದು ಬಂದೇ ಬರುತ್ತೆ ಭೋಗ. ಆದ್ರೆ ಇಲ್ಲಿ ಏನಾಗತ್ತೆ, ನಾವು ಅದಕ್ಕೆ ಪ್ರಯತ್ನ ಮಾಡ್ಲೇಬೇಕು. ಪುರುಷಾರ್ಥ, ಮನುಷ್ಯ ಶರೀರ ಕೊಟ್ಟಿರೋದೇ ಪುರುಷಾರ್ಥ ಆಗೋಕೆ. ಈ ಶ್ರೇಯ ಪ್ರಾಪ್ತಿಗೆ ಗೀತೆಯ ಉಪದೇಶ ಏನ್ ಮಾಡುತ್ತೆ, ಯಾರನ್ನ ಆಕರ್ಷಣೆ ಮಾಡಿದೆ ಅಂದ್ರೆ ಜಿಜ್ಞಾಸುವನ್ನು. ಜಿಜ್ಞಾಸು ಅಂದ್ರೆ ಯಾರು? 3 ಜನ ಇದ್ದಾರೆ. ಒಬ್ಬ ಅಜ್ಞಾನಿ, ಇನ್ನೊಬ್ಬ ಜಿಜ್ಞಾಸು, ಇನ್ನೊಬ್ಬ ಜ್ಞಾನಿ.
ಅಜ್ಞಾನಿನೂ ಸುಖಿ, ಏನು ಇಲ್ಲ, ಪಶು ವೃತ್ತಿಲಿ ಅಲ್ವಾ ಇರೋದು. ಜ್ಞಾನಿಗಂತೂ ಏನು ಯೋಚನೆನೇ ಇಲ್ಲ, ಅವನಿಗೆ ತತ್ವಜ್ಞಾನ ಆಗ್ಬಿಟ್ಟಿದೆ. ಇಲ್ಲಿ ಮಧ್ಯ ಇರೋವನು ಜಿಜ್ಞಾಸು, ಇವನಿಗೆ ಉಪದೇಶ. ಅದಕ್ಕೆ ಮೊದಲನೇದು ಪ್ರಾರ್ಥನೆ ಶ್ಲೋಕ ಎಷ್ಟು ಚೆನ್ನಾಗಿ ಶುರು ಆಗತ್ತೆ ಅಂದ್ರೆ, ಅದು ಪ್ರಪಾತಾಯ ಪ್ರತಿಬೋಧಿತ ಇಂದ ಶುರು ಆಗತ್ತೆ. ನಾಳೆ ಇದನ್ನ ಮುಂದುವರಿಸ್ತೀನಿ ನಾನು. ಇದು ಮಹೇಶ್ವರಾನಂದಜಿ ಪುರಿಜಿ ಕನ್ಕಲ್ ಹರಿದ್ವಾರ ಆಶ್ರಮದವರು, ಅವರು ಫಸ್ಟ್ ಚಾಪ್ಟರ್ ಬಗ್ಗೆ ಬರೆದಿರೋದು. ಅದನ್ನ ಆಧಾರವಾಗಿ ತಗೊಂಡು ಪ್ರತಿ ದಿವಸ ಒಂದು 10-12 ನಿಮಿಷ ಇದನ್ನ ಹೇಳ್ತೀನಿ. ಇಲ್ಲಿಂದ ಮುಂದಕ್ಕೆ ನಾಳೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಕೈವಲ್ಯ ಉಪನಿಷತ್ತು ಶುರು ಮಾಡ್ತೀನಿ. ನೆನ್ನೆ ಸ್ವಲ್ಪ ಆಗಿದೆ ಅವತ್ತು, ಆದ್ರೂ ಇವತ್ತಿಂದ ತಿರುಗು ಶುರು ಮಾಡ್ತೀನಿ. ಯಾಕಂದ್ರೆ ಮಧ್ಯ ಬ್ರೇಕ್ ಆಗ್ಬಿಡ್ತಲ್ಲ ಒಂದು ದಿವಸ, ಅದಕ್ಕೋಸ್ಕರ. ಕೈವಲ್ಯ ಉಪನಿಷತ್ತು ಯಾವುದಕ್ಕೆ ಸೇರಿದೆ ಅಂದ್ರೆ ಅಥರ್ವ ವೇದಕ್ಕೆ ಸೇರಿದೆ. ಅದಕ್ಕೆ ಯಾವಾಗ ಹೇಳುವಾಗ ಏನ್ ಮಾಡಿದ್ರು, ಅಥರ್ವ ವೇದಿಯ ಕೈವಲ್ಯ ಉಪನಿಷತ್ತು ಅಂತ ಹೇಳಿದ್ರು. ಇದಕ್ಕೆ ಶಾಂತಿ ಮಂತ್ರದಲ್ಲಿ ಏನ್ ಕೇಳ್ಕೊಂಡ್ರು, ಶಾಂತಿ ಮಂತ್ರದಲ್ಲಿ ಭದ್ರಂ ಕರ್ಣೇವಿ ಶೃಣುಯಾಮ ದೇವಾಹ ಅಂತಂದ್ರು. ದೇವತೆಗಳನ್ನೆಲ್ಲ ಕೇಳ್ಕೋಬೇಕು, ನಮ್ಗೆ ಕಿವಿಯಿಂದ ಮಂಗಳವಾದದನ್ನು ಕೇಳಬೇಕು, ಕೇಳುವಂಗೆ ಮಾಡು. ಯಜತ್ರ ಯಜ್ಞ ಪ್ರಿಯರಾದ ದೇವತೆಗಳೇ, ನಾವು ಕಣ್ಣುಗಳಿಂದ ಅಕ್ಷಭಿಹಿ ಕಣ್ಣುಗಳಿಂದ ಭದ್ರವನ್ನ ನೋಡಬೇಕು. ಸ್ಥಿರೈಹಿ ಅಂಗೈಹಿ ತನೂಭಿಹಿ ತುಷ್ಟುವಾಂಸಃ, ನಾವು ನಮ್ಮ ಪ್ರತಿಯೊಂದು ಅಂಗಗಳು ಚೆನ್ನಾಗಿರ್ಬೇಕು, ಯಾಕಂದ್ರೆ ಸುದೃಢವಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು. ಅದರಿಂದ ನಾವು ನಿಮಗೆ ಸ್ತುತಿಯನ್ನು ಮಾಡೋ ಹಂಗಾಗ್ಬೇಕು. ಆಮೇಲೆ ದೇವಹಿತಂ ಯದ ಆಯು ವ್ಯಷೇಮ, ನಾವು ದೇವತೆಗಳು ಅಂದ್ರೆ ಪರಮಾತ್ಮ ನಮಗೆ ಕೊಟ್ಟ ಆಯುವನ್ನು ಸಾರ್ಥಕವಾಗಿ ಮಾಡ್ಕೋಬೇಕು, ಅದನ್ನ ಜೀವಿಸ್ಬೇಕು. ಇದರಲ್ಲಿ ಮುಖ್ಯವಾದದ್ದೇನು ಅಂದ್ರೆ ಗ್ರಂಬ್ಲಿಂಗ್ ಬಿಡ್ಬೇಕಾಗತ್ತೆ. ನಮ್ಗೆ ಗ್ರಂಬ್ಲಿಂಗ್ ಯಾಕೆ ಶುರು ಆಗತ್ತೆ ಅಂದ್ರೆ, ನಮ್ಮಲ್ಲಿ ಎಕ್ಸ್ಪೆಕ್ಟೇಷನ್ ಬಹಳ ಜಾಸ್ತಿ. ನಾವು ಒಂದು ಗುಡಿಗೆ ಹೋದ ತಕ್ಷಣ ನಾವ್ ಏನ್ ಅನ್ಕೊಂಡ್ಬಿಡ್ತೀವಿ, ಅಷ್ಟು ಯಾತ್ರೆ ಮಾಡಿದ ತಕ್ಷಣ ಏನಾದ್ರೂ ನನಗೆ ಫಲ ಬಂದ್ಬಿಡ್ಬೇಕು ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಬಹಳ ಜಾಸ್ತಿ. ಆದ್ರೆ ಇದಕ್ಕೊಂದು ನನಗೆ ಜ್ಞಾಪಕ ಬರೋದೇನು ಅಂದ್ರೆ, ಧ್ರುವನ ಕತೆ. ಧ್ರುವನಿಗೆ ಮನಸ್ಸಿನಲ್ಲಿ ಸೂಕ್ಷ್ಮ ಅಹಂಕಾರ ಬಂದಂಗೆ ಜಲಕ ಆಯ್ತಂತೆ. ಏನು ಅಂತ, ನಾನು 6 ತಿಂಗಳಲ್ಲಿ ಪರಮಾತ್ಮನನ್ನ ವಿಷ್ಣುವಿನ ದರ್ಶನ ಮಾಡುವಿತೆ ಅಂತ ಅಂದ್ಬಿಟ್ಟು ನಾರದರಿಗೆ ಗೊತ್ತಾಗೋಯ್ತು. ಅವ್ರು ಏನ್ ಮಾಡಿದ್ರು, ಧ್ರುವನನ್ನ ಬಾ ಸ್ವಲ್ಪ ಹೊರಗೋಗ್ಬಿಟ್ಟು ಬರೋಣ ಅಂತ ಕರ್ಕೊಂಡು ಹೋದ್ರು. ತುಂಬಾ ದೂರ ಕರ್ಕೊಂಡು ಹೋದ್ರು. ಅಲ್ಲಿ ಹೋದ್ರೆ ಏನಾಗಿದೆ, ಒಂದು ದೊಡ್ಡ ಬೆಟ್ಟದ ತರ ಇದೆ. ಏನಪ್ಪಾ ಅಂದ್ರೆ ಎಲೆಬಿನ ರಾಶಿ, ಮೂಳೆಗಳ ರಾಶಿ, ಅದೇ ಒಂದು ಪುಟ್ಟ ಬೆಟ್ಟ ತರ ಆಗ್ಬಿಟ್ಟಿದೆ. ಇವನು ಧ್ರುವ ನೋಡ್ದ, ಬಾಪ್ರೆ ಇದೇನಿದು ಅಂತ ಕೇಳ್ದ. ನಾರದ್ರು ಹೇಳಿದ್ರು, ನಿನ್ನ ಎಲ್ಲ ಹಿಂದಿನ ಜನ್ಮಗಳಲ್ಲಿ ಅಷ್ಟೇ ಇದು, ನೀನು ಎಲ್ಲ ಜನ್ಮದಲ್ಲಿ ತಪಸ್ಸು ಮಾಡಿ 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 ಅದರಿದು ಅಂತ. ಅವನಿಗೆ ಒಂದೇ ಸೆಕೆಂಡ್ಗೆ ಅಹಂಕಾರ ಇಳ್ದೋಯ್ತು. ಯಾಕದನ್ನ ಹೇಳ್ದೆ ಅಂದ್ರೆ, ಇಲ್ಲಿ ನಾವು ನಮಗೆ ಪರಮಾತ್ಮ ಅಲಾಟ್ ಮಾಡಿರೋ ಆಯುವನ್ನ ಸಾರ್ಥಕವಾಗಿ ಮಾಡ್ಕೋಬೇಕು. ಅದರಲ್ಲಿ ನಮ್ಮ ಮುಖ್ಯ ಋಣ ಯಾವುದು ಅಂದ್ರೆ, ಗೋತ್ರ ಹೇಳ್ಬಿಡ್ತೀವಿ ನಾವು. ತುಂಬಾ ಚೆನ್ನಾಗಿ ಎಲ್ಲಾನು ಕೇಳಿ ಬೇಕಾದ್ರೆ ನಿಮ್ಗೆ ಗೋತ್ರ ಏನು ಅಂದ್ರೆ, ನಮ್ದು ಭಾರದ್ವಾಜ ಗೋತ್ರ ರೀ, ನಮ್ದು ಕೌಶಿಕ ಗೋತ್ರ ಎಲ್ಲ ಹೇಳ್ತೀವಿ. ಅದೆಲ್ಲ ಯಾವುದಕ್ಕೆ ಮ್ಯಾಕ್ಸಿಮಮ್ ಉಪಯೋಗಿಸೋದು, ದೇವರ ಗುಡಿಲಿ ಒಂದು ಅರ್ಚನೆ ಮಾಡೋಕೆ, ಎಲ್ಲರ ಮದುವೆ ಮಾಡೋಕೆ ಉಪಯೋಗಿಸ್ತಾ ಇದೀವಿ. ಅವ್ರು ಹೇಳ್ತಾರೆ, ಯಾರಪ್ಪ ಗೋತ್ರ ಅಂದ್ರೆ ಅವರು ಋಷಿಗಳು, ಮಂತ್ರದ್ರಷ್ಟರು. ಅವ್ರ ಸಂತಾನದಲ್ಲಿ ನಾವು ಬಂದಿದೀವಿ. ಅವರು ಪ್ರವೃತ್ತಿ ಮಾರ್ಗದಿಂದ ಗೃಹಸ್ಥರಾಗಿ ಸಾಕ್ಷಾತ್ಕಾರ ಮಾಡ್ಕೊಂಡಿರುವಂತ ದೊಡ್ಡ ದೊಡ್ಡ ಋಷಿಗಳವರು. ನಾವು ಅವರ ಸಂತಾನ, ಅವರು ಇದಾಗಿ ಬಂದಿರೋವಾಗ ನಮ್ಮ ಕರ್ತವ್ಯ ಅವರು ಮಾಡಿರೋ ಜ್ಞಾನವನ್ನ ನಾವು ತಿಳ್ಕೋಬೇಕು. ಆವಾಗ್ಲೇ ನಾವು ಭಾರದ್ವಾಜ ಗೋತ್ರ ಅಂತ ಹೇಳ್ಕೊಂಡಿದ್ದಕ್ಕೆ ಸಾರ್ಥಕ. ಇಲ್ಲದಿದ್ದ ಏನು ಉಪಯೋಗ? ಅದಕ್ಕೆ ಹೇಳ್ತಾರೆ, ನಾವು ಆಯುವನ್ನ ಹೇಗೆ ಕಳಿಬೇಕು, ಪರಮಾತ್ಮ ಅಲ್ಲ ನಮ್ಗೆ ಕೊಟ್ಟಿರೋದನ್ನ ಸಾರ್ಥಕವಾಗಿ ಸಂತೋಷದಿಂದ ನಾವು ನಮ್ಮ ಎದುರಿಗೆ ಯಾವಾಗ್ಲೂ 2 ಪ್ರಶ್ನೆ. ವಾಟ್ ಐ ಆಮ್ ಸಪೋಸ್ ಟು ಡೂ ಒಂದು, ವಾಟ್ ಐ ವಾಂಟ್ ಟು ಡೂ ಇನ್ನೊಂದು.
ಯೂಶಲ್ ಆಗಿ ಎಲ್ಲಾರು ಯಾವ್ದ ಕಡೆ ಹೋಗೋಂಗಾಗತ್ತೆ, ವಾಟ್ ಐ ವಾಂಟ್ ಟು ಡೂ ಅದ್ರ ಕಡೆನೇ ಹೋಗತ್ತೆ. ಆದ್ರೆ ಇದೇನಾಗತ್ತೆ, ವಾಟ್ ಐ ಆಮ್ ಸಪೋಸ್ ಟು ಡೂ ಅನ್ನೋದು ಮುಖ್ಯ ಮನುಷ್ಯನಿಗೆ. ಪಶು ಏನಾಗುತ್ತೆ, ವಾಟ್ ಐ ವಾಂಟ್ ಟು ಡೂ ಅದು ಮಾಡ್ತಾ ಹೊಟ್ಟೋಗ್ಬಿಡುತ್ತೆ, ಅದು ಪಶು ಆಯ್ತು, ಅದಕ್ಕೆ ಎಕ್ಸ್ಕ್ಯೂಸ್ ಇದೆ. ಆದ್ರೆ ಮನುಷ್ಯನಾಗಿದ್ದು ಬಿಟ್ಟು ನಾವು ನನಗೆ ಏನಿಷ್ಟನೋ ಅದನ್ನೇ ಮಾಡ್ತೀನಿ ಅಂದ್ರೆ ಅದು ಖಂಡಿತ ಏನಾಗತ್ತೆ, ದೊಡ್ಡ ತಪ್ಪು ಅಂತ ಹೇಳಿದ್ರು. ಇದನ್ನ ನಾವು ಈ ಆಯುವನ್ನ ಸಾರ್ಥಕ ಪಡಿಸ್ಕೋಬೇಕು. ವೃದ್ಧಾಶ್ರವ ಪುರಾತನನಾದ ಇಂದ್ರ. ಯಾಕೆ, ನಮ್ದು ಎಷ್ಟು ಜನ್ಮ ಆದ್ರೂ ಅದೇ ಒಬ್ಬ ಇಂದ್ರ ಇರ್ತಾನೆ, ಅದಕ್ಕೋಸ್ಕರ ಹೇಳಿದ್ರು ಇದೆಲ್ಲ ರಿಲೇಟಿವ್. ನಮ್ಮ ಏನು ಆಯು ಅನ್ನೋದು ರಿಲೇಟಿವ್. ಮನುಷ್ಯನಿಗೆ ಆಯು, ಬೇರೆಯವರಿಗೆ ಎಲ್ಲ ವ್ಯತ್ಯಾಸ ಇರುತ್ತೆ. ಸೊ ಆದ್ರಿಂದ ಎಲ್ಲ 100 ಇಯರ್ಸ್ ತಗೊಂಡ್ ಹೇಳಿದ್ರೆ ವೃದ್ಧಾಶ್ರವಾಹ ಅಂದ್ರು ಯಾರನ್ನ, ಇಂದ್ರನನ್ನ. ಅವನು ನಮಗೆ ಮಂಗಳವನ್ನು ಉಂಟು ಮಾಡ್ಲಿ. ಯಾಕಂದ್ರೆ ಬಲಕ್ಕೆ ದೇವತೆ ಅಂತಾರೆ. ನಮಗೆ ಎಲ್ಲ ಬಲಾನೂ ಬೇಕು, ಜ್ಞಾನ ಬಲ ಬೇಕು, ಧನ ಬಲ ಬೇಕು, ವಿದ್ಯಾ ಬಲ ಬೇಕು ಅಲ್ವಾ, ಶರೀರ ಬಲ ಬೇಕು, ಇದು ಎಲ್ಲಾನು ಬೇಕು ನಮ್ಗೆ. ಆದ್ರೆ ಇದು ಎಲ್ಲಾನು ಉಪಯೋಗಿಸಿ ಏನ್ ಮಾಡ್ಬೇಕು, ನಾನು ನನ್ನ ಗುರಿಯನ್ನು ಸೇರ್ಬೇಕು. ಅದು ತುಂಬಾ ನಮ್ಮ ಜೀವನದಲ್ಲಿ ಮುಖ್ಯ. ಆಮೇಲೆ ವಿಶ್ವವೇದಾಹ, ಎಲ್ಲವನ್ನೂ ತಿಳಿದಿರುವ ಪೂಷ ಸೂರ್ಯ ಭಗವಂತ, ಅವನಿಗೆ ವಿಶ್ವವೇದಾಹ ಅಂದ್ರು. ಯಾಕೆಂದ್ರೆ ಎಲ್ಲಾರನ್ನೂ ನೋಡ್ತಾ ಇದ್ದಾನೆ. ನಾವು ಎಲ್ಲ ಹುಟ್ಟಿರೋದೇ ಅವನಿಂದ, ಬದುಕಿರೋದು ಸೂರ್ಯನಿಂದ, ಸೇರೋದು ಸೂರ್ಯನಿಂದಲೇ. ಎಲ್ಲ ನಮಗ್ ಡೌಟ್ ಬಂದ್ರೆ ಒಂದು ಹುಲ್ಲನ್ನ ನೋಡಿ, ಬೇಕಾರೆ ಹುಲ್ಲು ಬೆಳಿಬೇಕಾದ್ರೂ ಸೂರ್ಯನ್ ಬೆಳಕಿರ್ಬೇಕು. ಆಮೇಲೆ ಅದು ಚೆನ್ನಾಗಿರೋದಕ್ಕೂ ಸೂರ್ಯನ್ ಬೆಳಗ್ಬೇಕು, ಅದು ಒಣಗೋಕ್ಕೂ ಸೂರ್ಯನ್ ಬೆಳಕೆ ಬೇಕು. ಎಲ್ಲಾನು ಸೂರ್ಯನ್ ಬೆಳಕಲ್ಲೇ. ಅದೇ ರೀತಿ ಅಂತ ನಮ್ಗೆ ಸಾಕ್ಷಾತ್ ಏನು ನಮ್ಮನ್ನ ಹುಟ್ಟಿಸುವಂತ ದೇವತನಾದ ಸೂರ್ಯನ ನಮ್ಮೆಲ್ಲರಿಗೂ ಮಂಗಳವನ್ನು ಉಂಟು ಮಾಡಲಿ. ನೋಡಿ, ಎಲ್ಲದಕ್ಕಿಂತ ಇಲ್ಲಿ ಅಬ್ಸರ್ವ್ ಮಾಡಿ, ನನಗೆ ಮಂಗಳ ಉಂಟು ಮಾಡ್ಲಿ ಅಂತ ಕೇಳಿಲ್ಲ ಯಾವ ಶಾಂತಿ ಮಂತ್ರದಲ್ಲಿ. ನಮಗೆ, ಮನುಷ್ಯ ಮಾತ್ರಗೆ, ಪ್ರಪಂಚ ಮಾತ್ರ, ಎಲ್ಲರ ಬಗ್ಗೆನು ಒಳ್ಳೆ ಭಾವನೆ. ಇದೆಲ್ಲ ಶಾಂತಿ ಮಂತ್ರಗಳು, ಅದಕ್ಕೆ ತುಂಬಾ ಹೇಳ್ಬೇಕು. ಅರಿಷ್ಟ ನೇಮಿ ಅಂದ್ರೆ ಏನು, ಎಲ್ಲ ವಿಘ್ನಗಳು, ಏನೇನ್ ವಿಘ್ನಗಳು ಬರುತ್ತೆ, ಆದಿ ದೈವಿಕವಾಗಿ ಬರ್ಬೋದು, ಅತಿ ಮಳೆ ಬರ್ಬೋದು, ಕ್ಷಾಮ ಬರ್ಬೋದು, ಇದೆಲ್ಲ ಆದಿ ದೈವಿಕ, ಯಾಕಂದ್ರೆ ಗ್ರಹಗಳಿಂದ ಆಗೋದು. ಆದಿ ಭೌತಿಕ ಏನಾಗುತ್ತೆ, ಒಂದು ನಾಯಿ ಬಂದ್ ಕಚ್ಬಿಡೋದು, ಅಥವಾ ಇನ್ನೇನೋ ಆಗ್ಬಿಡೋದು, ಅಥವಾ ಜಾಮ್ ಅಲ್ಲಿ ಸಿಕ್ಕಾಕೊಂಡ್ಬಿಡೋದು, ಎಲ್ಲಿಗೂ ಹೋಗೋಕ್ಕಾಗದೆ, ಇದೆಲ್ಲ ಬೇಕಾದಷ್ಟು ತೊಂದರೆ ಆದ್ರೆ ಅದಕ್ಕೆ ಆದಿ ಭೌತಿಕ ಅಂತ. ಆಧ್ಯಾತ್ಮಿಕ, ಇದೆರಡಕ್ಕಿಂತ ಜಾಸ್ತಿ ನಮಗೆ ವಿಘ್ನಗಳು ಯಾವ್ದಪ್ಪ ಅಂದ್ರೆ ಆಧ್ಯಾತ್ಮಿಕ ವಿಜ್ಞಾನಗಳು. ಯಾವುದು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಏನೋ ಡೌಟು, ಯೋ ಇದು ಮಾಡಿದ್ರೇನು ಅದು. ಆಮೇಲೆ ಮಾತೆತ್ತಿದ್ರೆ ಎಲ್ಲರಿಗೂ ಒಂದು ಮನ್ಸಲ್ಲಿ ಏನ್ ಬರುತ್ತೆ ಅಂದ್ರೆ, ಫಾರಿನರ್ಸ್ ಎಷ್ಟು ಚೆನ್ನಾಗಿದ್ದಾರೆ, ಅವ್ರ ರಾಷ್ಟ್ರಗಳೆಲ್ಲ, ಅವ್ರು ಎಷ್ಟು ಮುಂದುವರಿದ್ದಾರೆ. ನಮ್ಗೆ ಯಾವಾಗ್ಲೂ ತುಂಬಾ ಹೇಳ್ತಿದ್ರು, ಅಲ್ಲಿ ಮನೆ ಕ್ಲೀನ್ ಮಾಡಕ್ಕೆ ಗುಡ್ಸಕ್ ಹೊಡ್ಸಕ್ ಬರೋಳು ಕಾರಲ್ಲಿ ಬರ್ತಾಳೆ ಅಂತ. ಇವಾಗ ನಮ್ಗೆ ನೋಡುವಾಗ ಬಹಳ ಖುಷಿ ಆಗತ್ತೆ. ನಮ್ಮ ಬಿಲ್ಡಿಂಗಿಗೆ ಬೇಕಾದಷ್ಟು ನಾವು ಹುಡುಗಿರು ಹೇಗ್ ಬರ್ತಾರೆ, 2 ವೀಲರ್ ಬರ್ತಾರೆ, ಖುಷಿಯಾಗಿ ಬಂದ್ಬಿಟ್ಟು ಎಲ್ಲ ಕೆಲಸ ಮಾಡ್ಬಿಟ್ಟು ಎಷ್ಟು ಚೆನ್ನಾಗಿ ಮಾಡ್ಬಿಟ್ಟು ಹೋಗ್ತಾರೆ. ನೋಡಿ, ಬಂದಿದೆ ಹಾಗೆ ಅಂದ್ರೆ ಅದನ್ನ ತುಂಬಾ ಪ್ರೌಢಾಗಿ ಹೇಳ್ತಿದ್ರು. ಸರಿ ಇರ್ಲಿ, ಆದ್ರೆ ಜ್ಞಾನ ಇಂಪಾರ್ಟೆಂಟ್ ಅಲ್ವಾ ನಮ್ಗೆ. ಏನಾಗತ್ತೆ, ಅದೇ ದೊಡ್ಡದಲ್ಲ ನಮ್ಗೆ. ಜ್ಞಾನಕ್ಕೆ ಮೊದಲು ನಮ್ಗೆ ಮುಖ್ಯವಾಗಿದೆ. ಅದಕ್ಕೆ ಬರೋ ಅಡ್ಡಿನ ಯಾರು ಪರಿಹಾರ ಮಾಡ್ತಾನೆ, ಗರುಡ. ಅದೇನು ಗರುಡನಿಗೆ ಇಷ್ಟೊಂದು ಸ್ಪೆಷಾಲಿಟಿ, ಏನು ಗರುಡನ ಬಗ್ಗೆ ಅಂದ್ರೆ, ಅವನು 2 ರೆಕ್ಕೆ ಇದೆ ಅಲ್ವಾ, ಅವನಿಗೆ ವೇದ ಪುರುಷ ಅಂತಾನೆ ಹೆಸರು. ಯಾಕೆಂದ್ರೆ ವಿಷ್ಣುವಿಗೆ ವಾಹನ. ಬ್ರಹ್ಮಸೂತ್ರದಲ್ಲಿ ಒಂದು ಒಳ್ಳೆ ಸೂತ್ರ ಬರುತ್ತೆ, ಏನಂತ, ಶಾಸ್ತ್ರ ಯೋನಿತ್ವ ಅಂತ ಒಂದು ಸೂತ್ರ ಬರುತ್ತೆ. 3ನೇ ಸೂತ್ರನೇ, ಅಥಾತೋ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಸ್ಯ ಯತಃ ಶಾಸ್ತ್ರ ಯೋನಿತ್ವ. ತತ್ವ ಸಮನ್ವಯಾತ ಮತ್ತೆ ಶಾಸ್ತ್ರ ಯೋನಿತ್ವ ಅಂತ ಸ್ವಲ್ಪ ನಂಗ ಬರುತ್ತೆ. ಅದ್ರಲ್ಲಿ ಶಾಸ್ತ್ರ ಯೋನಿತ್ವ ಅಂತಂದ್ರೆ 2 ಅರ್ಥ ತಗೋಬೇಕು. ಯೋನಿ ಅಂದ್ರೆ ಏನು, ಕಾರಣ ಅಂತ. ಒಂದು, ಪರಮಾತ್ಮನನ್ನ ನೀವು ತಿಳಿದುಕೊಳ್ಳಕ್ಕೆ ಶಾಸ್ತ್ರ ಕಾರಣವಾಗಿದೆ ಅಂತ. ಇನ್ನೊಂದು, ಆ ಶಾಸ್ತ್ರ ವೇದ ಮಂತ್ರಗಳಿಗೆ ಪರಮಾತ್ಮ ಕಾರಣನಾಗಿದ್ದಾನೆ. 2 ಅರ್ಥನೂ ಬರ್ಬೇಕಂತ. ಶಾಸ್ತ್ರಕ್ಕೆ ಕಾರಣ ಪರಮಾತ್ಮ, ಪರಮಾತ್ಮನನ್ನ ಮನುಷ್ಯರು ತಿಳಿದುಕೊಳ್ಳಕ್ಕೆ ಕಾರಣ ಶಾಸ್ತ್ರ.
ಆದ್ರಿಂದ ಶಾಸ್ತ್ರ ಯೋನಿತ್ವ ತಂದ್ರು. ಆ ಶಾಸ್ತ್ರಕ್ಕೆ ವೇದ ಪುರುಷನಾಗಿದ್ದಾನೆ ಯಾರು? ಗರುಡ. ಅವನು ವಿಷ್ಣುವಿನ ವಾಹನ ಅಂತ ಪ್ರಸಿದ್ಧನಾಗಿದ್ದಾನೆ. ವಿಷ್ಣು ಅಂದ್ರೆ ಏನು? ವ್ಯಾಪಕ ಭಾವ, ಆಲ್ ಪರ್ವೈಡಿಂಗ್, ಏಕಮೇವ ಅದ್ವಿತೀಯ ಬ್ರಹ್ಮ ಪರಮಾತ್ಮ. ಇರುವ ಒಬ್ಬನೇ ಪರಮಾತ್ಮ. ಅವನ ವಿಷ್ಣು ಅಂತ ಕರೀರಿ, ಶಿವ ಅಂತ ಕರೀರಿ, ಒಟ್ಟಲ್ಲಿ ವ್ಯಾಪಕ. ವಿಷ್ಣು ಅಂದ್ರೆ ವ್ಯಾಪಕ, ಆಲ್ ಪರ್ವೇಡಿಂಗ್ ಅಂತ ಬರ್ಬೇಕು. ಅವನಿಗೆ ವಾಹನ ಯಾಕೆ ಬೇಕು ಅಂದ್ರೆ ಅವನ್ನ ತಿಳ್ಕೊಳ್ಳಕ್ಕೆ ಸಾಧನೆ. ಅವನು ನಮ್ಮ ಹೃದಯದಲ್ಲಿ ಬರುತ್ತೆ. ಇವಾಗ ಯಾರು ಕರ್ಕೊಂಡ್ ಬರ್ತಾನೆ ನಮ್ಮ ಹೃದಯದಲ್ಲಿ ವಿಷ್ಣುವನ್ನ ಅಂದ್ರೆ ಗರುಡನೇ ಕರ್ಕೊಂಡ್ ಬರೋದು. ಹೌದಾ? ಹೇಗೆ ಕರ್ಕೊಂಡ್ ಬರ್ತಾನೆ ಅಂದ್ರೆ ಅವನಿಗೆ 2 ರೆಕ್ಕೆ ಇದೆಯಲ್ಲ, ರೆಕ್ಕೆಯಿಂದ ಹೆಲ್ಪ್ ಇಂದ ಏನ್ ಮಾಡ್ತಾನೆ, ಅಲ್ಲಿಂದ ಇಲ್ಲಿಗೆ, ವೈಕುಂಠದಿಂದ ಇಲ್ಲಿಗೆ ನಮ್ಮ ಹತ್ರ ಕರ್ಕೊಂಡ್ ಬರ್ತಾನೆ. ಹೇಗೆ ಇದು ಅಂದ್ರೆ ಕರ್ಮ ಉಪಾಸನೆ. ನಾವು ಕರ್ಮವನ್ನು ಹೇಗೆ ಮಾಡ್ಬೇಕು? ಮನುಷ್ಯ ಆದ ಮತ್ತೆ ಕರ್ಮವನ್ನು ಕರ್ತವ್ಯ ಕರ್ಮ ಬಿಟ್ಬಿಟ್ಟು ಯಾರು ಓಡಿ ಹೋಗಕ್ಕಾಗೋದು? ಮಾಡ್ಲೇಬೇಕು. ಆದ್ರೆ ಅದನ್ನ ಯಾವ ಆಟಿಟ್ಯೂಡ್ ಇಂದ ಮಾಡ್ಬೇಕು, ಹೇಗೆ ಮಾಡ್ಬೇಕು? ನಾವು ಯಾವಾಗ್ಲೂ ಏನಾದ್ರು ಅಭ್ಯಾಸ ಇರುತ್ತೆ, ಕಾಮ್ಯವಾಗಿ ಮಾಡೋದನ್ನ ಕಲ್ತು ಬಿಡ್ತೀವಿ ನಾವು. ಕರ್ಮಗಳನ್ನ ಕಾಮ್ಯವಾಗಿ ಮಾಡ್ದೆ, ಇವಾಗ ಅವ್ರು ಏನ್ ಹೇಳಿದ್ರು, ಅದನ್ನ ಕರ್ತವ್ಯ ದೃಷ್ಟಿಯಿಂದ ಇದನ್ನ ಮಾಡಲೇಬೇಕು ಅಂತ ಮಾಡ್ದಾಗ ಏನಾಗುತ್ತೆ, ಅದು ಕರ್ಮ ಅನ್ನೋದು ಕರ್ಮಯೋಗ. ಅದೇ ರೀತಿ ಪರಮಾತ್ಮನ ಮೇಲಿನ ಪ್ರೀತಿ ಅನ್ನೋದು ಬರೀ ಕೇಳ್ಕೊಳ್ಳೋದಕ್ಕೆ, ನನಗಿದು ಕೊಡುಪ್ಪ, ಅದು ಕೊಡು, ಎಲ್ಲಾನು ಚೆನ್ನಾಗಿಡು, ಎಲ್ಲ ಕರೆಕ್ಟು, ಎಲ್ಲ ಕೇಳ್ಕೊಳ್ಳಿ, ಧಾರಾಳವಾಗಿ ಪರಮಾತ್ಮನ್ ಕೇಳ್ಕೊಳ್ಳಿ. ಆದ್ರೆ ಜೊತೆಲಿ ಜ್ಞಾನವನ್ನು ಕೇಳ್ಕೊಳ್ಳಿ. ನನಗೆ ಗುರು ಕೊಡು, ನನಗೆ ಜ್ಞಾನವನ್ನು ಕೊಡು, ಅದನ್ನು ಕೇಳ್ಬೇಕು ತಾನೆ. ಹಾಗೆ ಏನಾಗತ್ತೆ, ಅದು ಉಪಾಸನೆ. ಯಾವತ್ತು ನಮ್ಮ ಬಾಯಲ್ಲಿ, ನಮ್ಮ ಮನಸ್ಸಿನಲ್ಲಿ ಉದಯ ಆಗತ್ತೋ, ಓಹೋ ನಾನು ಈ ಉಪನಿಷತ್ತಲ್ಲಿರುವ ಭಗವದ್ಗೀತೆಯಲ್ಲಿರುವ ಜ್ಞಾನವನ್ನು ನಾನು ತಿಳಿದುಕೊಳ್ಳಬೇಕು ಅಂತ ಯಾವಾಗ ನನ್ನ ಮನಸ್ಸಿಗೆ ಬರುತ್ತೋ, ನಿಜವಾಗ್ಲೂ ಆ ದಿನವೇ ನಮ್ಗೆ ಅದು ಉಪಾಸನೆ ಆಗುತ್ತೆ. ಅಲ್ಲಿಯವರೆಗೆ ಅದು ಉಪಾಸನೆ ಆಗಿರೋಲ್ಲ. ಉಪಾಸನೆ ಯಾವತ್ತು ಅಂದ್ರೆ ನಮ್ಗೆ ಪರಮಾತ್ಮನಲ್ಲಿ ಪ್ರೀತಿ, ದೃಢ ವಿಶ್ವಾಸ, ಅವನನ್ನ ತಿಳ್ಕೋಬೇಕು ಅಂತ ಆಸೆ ಬಂದಾಗ. ಅಂತ ತಾರ್ಕ್ಷ ಗರುಡ ದೇವನು ನಮ್ಗೆ ಒಳ್ಳೇದನ್ನುಂಟು ಮಾಡ್ಲಿ. ಆಮೇಲೆ ಬೃಹಸ್ಪತಿ ಯಾರು? ನಮ್ಮ ಬುದ್ಧಿ ಶಕ್ತಿಗೆ ಅಧಿಪತಿ. ಅವನಿಗೆ ನಮ್ಗೆ ಬುದ್ಧಿ ಸಾಮರ್ಥ್ಯವನ್ನು ಕೊಡ್ಲಿ ಅಂತಂದು ದದಾತು. ಯಾಕೆ ಬುದ್ಧಿ ಸಾಮರ್ಥ್ಯ ಕೊಡ್ಬೇಕು ಅಂತಂದ್ರೆ, ಈ ಸಂಸಾರಕ್ಕೂ ಒಂದು ಹೆಸರಿದೆ, ಸಂಸಾರಂ ದೀರ್ಘ ರೋಗಶ್ಚ. ಅದಕ್ಕೆ ವಿಚಾರಂ ಪರಮೌಷಧಂ ಅಂತ. ಆ ವಿಚಾರ ಮಾಡೋದಕ್ಕೆ ಒಂದೇ ಎಕ್ವಿಪ್ಮೆಂಟ್ ನಮ್ಮ ಹತ್ರ ಇರೋದು, ಯಾವ್ದದು ಅಂದ್ರೆ ಬುದ್ಧಿ. ಆ ಬುದ್ಧಿ ಇಲ್ಲದೆ ನಮ್ಗೆ ವಿಚಾರ ಮಾಡೋ ಸಾಮರ್ಥ್ಯ ಬರುವುದಿಲ್ಲ. ಅದಕ್ಕೆ ಈ ಅಡ್ಡಿಗಳನ್ನೆಲ್ಲ ನಿವಾರಣೆ ಮಾಡಿ ನಮ್ಮನ್ನ ಈ ಬ್ರಹ್ಮ ವಿದ್ಯಾ ಹೇಳ್ಕೊಡುವ ಇಂಥ ಕೈವಲ್ಯೋಪನಿಷತ್ತಿಗೆ ವಿಘ್ನ ಇಲ್ದೆ ನಡೆಯೋ ಹಂಗೆ ಆಗ್ಲಿ. ಸೊ ನಾ ಮೊದಲನೇದು ಸ್ವಲ್ಪ ಶುರು ಮಾಡ್ತಾ ಇದ್ದೀನಿ, ಒಂದಿನ ಬ್ರೇಕ್ ಆಯ್ತಲ್ಲ ಅಂತ. ಓಂ ಅಥ ಕೈವಲ್ಯೋಪನಿಷತ್. ಮೊದಲನೇ ಮಂತ್ರ ಓಂ ಅಥ ಆಶ್ವಲಾಯನೋ. ಓಂ ಅಥ ಆಶ್ವಲಾಯನೋ ಭಗವಂತಂ ಪರಮೇಷ್ಠಿನಂ. ಭಗವಂತಂ ಪರಮೇಷ್ಠಿನಂ ಉಪಸಮೇತ್ಯ ಉವಾಚ. ಉಪಸಮೇತ್ಯ ಉವಾಚ. ಏನ್ ಹೇಳ್ತಾರೆ? ಅಥ ಆಮೇಲೆ. ಇವಾಗ ತಾನೇ ನಾವು ಹೇಳಿದ್ವಿ, ಗರುಡ ಏನ್ ಮಾಡ್ತಾನೆ? ಕರ್ಮ ಉಪಾಸ, ಕರ್ಮವನ್ನು ಕರ್ಮಯೋಗವಾಗಿ ಮಾಡಿ, ಆಮೇಲೆ ನಮ್ಮ ಪರಮಾತ್ಮನ ಮೇಲಿರುವ ಪ್ರೀತಿಯನ್ನು ಉಪಾಸನೆಯಾಗಿ ಮಾಡಿ. ಯಾವುದು ಉಪಾಸನೆ ಅಂದ್ರೆ, ನನಗೆ ಜ್ಞಾನವನ್ನು, ಪರಮಾತ್ಮ ಎಲ್ಲಿದ್ದಾನೆ, ಅವನು ನನ್ನ ಹೃದಯದಲ್ಲಿ ಹೇಗಿದ್ದಾನೆ ಅಂತ ತಿಳ್ಕೊಳ್ಬೇಕು ಅಂತ ಆಸೆ ಬಂದು, ನಾನು ಯಾವಾಗ ಅದು ಬರುತ್ತೋ ಆವಾಗ ಇದು ಮಾಡಿದ್ಮೇಲೆ ಏನ್ ಮಾಡ್ಬೇಕು? ಸುಮ್ನೆ ಆಸೆ ಪಟ್ಬಿಟ್ರೆ ಆಗ್ಬಿಡುತ್ತಾ? ನಮಗೆ ಗೊತ್ತು, ಯಾವುದೇ ಆಗ್ಲಿ ನಾವು ಕಷ್ಟ ಪಡದೆ ನಮಗೆ ಯಾವುದು ಫ್ರೀ ಆಫ್ ಕಾಸ್ಟ್ ಸಿಗೋಲ್ಲಮ್ಮ. ನಾವೇನ್ ಅನ್ಕೊಳ್ತೀವಿ, ಪುಕ್ಕಟ್ಟೆ ಸಿಕ್ಬಿಡುತ್ತೆ ಅಂತ. ಯಾವುದು ಪುಕ್ಕಟ್ಟೆ ಸಿಗೋಲ್ಲ. ಪುಕ್ಕಟ್ಟೆ ಬಂದಿದ್ದು ನಮಗೆ ಜೀರ್ಣ ಮಾಡ್ಕೊಳಕ್ಕೂ ಆಗೋದಿಲ್ಲ. ಯಾವಾಗ ನಾವು ಕಾಯ್ಕೋಬೇಕು. ಇಲ್ಲಿ ಏನಾಗತ್ತೆ, ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ಈ ಜ್ಞಾನ ನಮ್ಗೆ ಬಂದಿರೋ ಜ್ಞಾನ, ಅದ್ರೆ ಆಸೆ ಬಂದ್ರೆ ಅದಕ್ಕೆ ಉಪಾಸನೆ, ಅದಕ್ಕೆ ಆತ ಆಮೇಲೆ. ಇದು ಎರಡೂ ನಿನ್ನ ಜೀವನದಲ್ಲಿ ಬಂದ್ರೆ, ಕರ್ಮವನ್ನು ಕರ್ಮಯೋಗವಾಗಿ ಮಾಡೋದು, ಆಮೇಲೆ ಉಪಾಸನೆ, ಪರಮಾತ್ಮನ
ಅವನನ್ನ ತಿಳಿದುಕೊಳ್ಳಕ್ಕೆ ಆಸೆ ಬಂದ್ರೆ ಅದು ಉಪಾಸನೆ. ಅವ್ರು ಏನ್ ಮಾಡ್ದ, ಅಶ್ವಲಾಯನ ಅವರು ದೊಡ್ಡ ಮಂತ್ರದ ಕಷ್ಟ ಋಷಿ ಅವರು, ಅವ್ರೇನು ಕಮ್ಮಿ ಅಲ್ಲ ಅವರು. ಅವ್ರು ಏನ್ ಮಾಡಿದ್ರು, ಭಗವಂತನಾದ ಪರಮೇಷ್ಠಿ ಯಾರು, ಚತುರ್ಮುಖ ಬ್ರಹ್ಮ, ಅವನ ಹತ್ರ ಉಪಸಮೀಪ್ಯ ಹತ್ತಿರ ಬಂದು ಉವಾಚ ಅವರು ಹೀಗಂತ ಹೇಳಿದ್ರು. ಇದ್ರಲ್ಲಿ ಏನ್ ಅರ್ಥ ಇದೆ ಅಂತಂದ್ರೆ, ಹೇಗೆ ಬಂದ್ರು ಇವನ ಹತ್ರ ಪರಮೇಷ್ಠಿ ಹತ್ರ ಅಂದ್ರೆ, ಶ್ರದ್ಧಾ ಗೌರವ ಭಕ್ತಿಯಿಂದ ಬಂದಿದ್ದಾರೆ. ಇದೆಲ್ಲ ಬರ್ಬೇಕು ಅಂದ್ರೆ ಹೇಗೆ ಮನುಷ್ಯನಿಗೆ ಜೀವನದಲ್ಲಿ ಸಂಸ್ಕಾರ ಹಾಕಿರ್ಬೇಕು. ತಂದೆ ತಾಯಿಗಳಿಗೆ ಪ್ರತಿ ಪೂಜೆ ಭಾವನೆ ಇರ್ಬೇಕು. ಅದು ನಿಮ್ಮ ತಂದೆ ತಾಯಿ ಇರ್ಬೋದು, ನಿಮ್ಮ ಪತಿಯ ತಂದೆ ತಾಯಿ, ಪಾರ್ಟ್ನರ್ ತಂದೆ ತಾಯಿ ಇರ್ಬೇಕು. ಅಲ್ಲಿ ಪೂಜ್ಯ ಭಾವನೆ ಇರ್ಬೇಕು ನಮಗೆ. ಯಾಕಂದ್ರೆ ಗುರುಜಿ ಬಹಳ ಹೇಳ್ತಿದ್ರು, ಇಲ್ಲಿ ಈ ತಂದೆ ತಾಯಿಯನ್ನೇ ಪೂಜ್ಯ ಭಾವನೆಯಿಂದ ನೋಡದೆ ಇರೋನು ನನ್ನನ್ನು ಹೇಗೆ ಪೂಜ್ಯ ಭಾವನೆಯಿಂದ ನೋಡ್ತಾನೆ ಅಂತ ಹೇಳ್ಬಿಡ್ತಿದ್ರು. ಆದ್ರಿಂದ ಅದು ತುಂಬಾ ಮುಖ್ಯ ಜೀವನದಲ್ಲಿ. ಗುರು ಹಿರಿಯನ್ನ ಅವರಲ್ಲಿ ಪೂಜ್ಯ ಭಾವನೆ ಇರುವಾಗ ಅದಕ್ಕೆ ಶ್ರದ್ಧಾ ಅಂತಾರೆ. ಆವಾಗ ಏನಾಗುತ್ತೆ, ನಮ್ಗೆ ಗುರುವಿನ ಮಾತು ನಮ್ಗೆ ಕೇಳ್ಬೇಕು ಅಂತ ಬರುತ್ತೆ. ಇವನು ಬಂದು ಏನ್ ಮಾಡ್ತಾನೆ, ಪ್ರಶ್ನೋತ್ತರದಿಂದ ಯಾವುದನ್ನ ತಿಳ್ಕೋಬೇಕಾಗಿದೆ, ಆ ಆತ್ಮತತ್ವ. ಆತ್ಮತತ್ವ ಯಾವುದು, ಎಲ್ಲಿದೆ, ಯಾರಿಗೆ ಸಂಬಂಧಪಟ್ಟಿದೆ ಅಂದ್ರೆ ಅದಕ್ಕೆ ಸನಾತನ ಅಂದ್ಬಿಟ್ಟು. ನೋಡಿ, ಆಕ್ಚುಲಿ ಹಿಂದೂಯಿಸಂ ರಿಲಿಜನ್ ಅಲ್ಲ ನಮ್ದು. ಭಾರತದಲ್ಲಿ ನಮ್ಮ ಧರ್ಮ ಅಂದ್ರೆ ಸನಾತನ ಧರ್ಮ ಇದೆ ವಿನ ಹಿಂದೂಯಿಸಂ ಅದೆಲ್ಲ ಅಲ್ಲ. ಅದೆಲ್ಲ ಆಮೇಲೆ ಹೇಳ್ಕೊಂಡ್ರು ಅಷ್ಟೇ ಅವರು. ಸರಿಯಾಗಿ ನೋಡಿದ್ರೆ ಮಾನವ ಧರ್ಮ, ಮಾನವ ಧರ್ಮನೇ ಧರ್ಮ. ಈ ಗೀತೆಯಲ್ಲೂ ಅಷ್ಟೇ ನೋಡ್ಕೊಳ್ಳಿ, ನೀವು ಯಾವುದೇ ಉಪದೇಶ ಮಾಡಿದ್ರೆ ಯಾರಿಗೆ ಅಂದ್ರೆ ಮನುಷ್ಯ ಮಾತ್ರನಿಗೆ ಅನ್ವಯ. ಈವನ್ ಕೈವಲ್ಯ ಉಪನಿಷತ್ ಆಗ್ಲಿ, ಪ್ರತಿಯೊಂದು ಉಪನಿಷತ್ತು ಅಷ್ಟೇ. ಸೊ ಏನಾಯ್ತು, ಇವರು ಪ್ರಶ್ನೋತ್ತರಗಳಿಂದ ಮಾಡಿ ಇವರು ಆಶ್ವಲಾಯನ ಋಗ್ವೇದದಲ್ಲಿ ಅತ್ಯಂತ ಪ್ರಸಿದ್ಧನಾದವನು. ಇವನು ಗೋತ್ರ ಪ್ರವರ್ತಕನೂ ಹೌದು, ಭಾರದ್ವಾಜ ಬೇರೆ ಋಷಿಗಳ ತರ ಮಂತ್ರದ್ರಷ್ಟನೂ ಆಗಿದ್ದಾನೆ. ಅವ್ರು ಏನ್ ಮಾಡಿದ್ರು, ಅಥ ಅಂದ್ರೆ ಈ ರೀತಿ ತಾನು ಕರ್ಮವನ್ನು ಕರ್ಮಯೋಗವಾಗಿಯೋ ಉಪಾಸನೆಯಿಂದ ರೆಡಿಯಾಗಿ ಗುರು ಹತ್ರ ಬಂದು ಅವ್ರ ಹತ್ರ ಕೂತ್ಕೊಂಡು ಕಲಿಬೇಕು. ಯಾಕೆಂದ್ರೆ ಎಷ್ಟೇ ಬುದ್ಧಿವಂತನಾಗ್ಲಿ, ಎಷ್ಟೇ ಬುದ್ಧಿಶಕ್ತಿ ಇರ್ಲಿ, ಅವನು ತಾನೇ ಸ್ವತಂತ್ರದಿಂದ ಮಾತ್ರ ಖಂಡಿತ ಮಾಡಬಾರದು. ಏನಾಗ್ಬಿಡತ್ತೆ ಅಂದ್ರೆ, ನಮ್ಮ ಬುದ್ಧಿಗನುಸಾರ ನಾವು ವಿಚಾರ ಮಾಡಿ, ಇನ್ ಮೈ ಒಪಿನಿಯನ್ ತುಂಬಾ ಜನ ಹೇಳ್ತಾರೆ, ಇನ್ ಮೈ ಒಪಿನಿಯನ್ ಗಾಡ್ ಈಸ್ ನಾಟ್ ದೇರ್ ಎಷ್ಟೋ ಜನ ಹೇಳ್ತಾರೆ. ಅವ್ರು ಹೇಳೋವಾಗ್ಲೂ ಏನಾಗುತ್ತೆ, 10 ಸಲ ಹೇಳಿದ್ರು ಅವ್ರ ಹತ್ರ ಬಾಯಲ್ಲಿ ಹೇಳಿಸ್ಬೇಕು, ಹೂ ಈಸ್ ನಾಟ್ ದೇರ್ ಅಂತ ಕೇಳ್ಬೇಕು. ಅವ್ರು ಹೇಳ್ತಾರೆ ಗಾಡ್ ಈಸ್ ನಾಟ್ ದೇರ್ ಅಂತಾರೆ. ಹೂ ಈಸ್ ನಾಟ್ ದೇರ್ ಅಂದ್ರೆ ಗಾಡ್ ಈಸ್ ನಾಟ್ ದೇರ್ ಅಂತಾನೆ. ಅವ್ರು ಇಲ್ಲ ಅಂತ ಹೇಳೋವಾಗ್ಲೂ ಏನ್ ಮಾಡ್ಬೇಕಾಗಿದೆ, ಮೊದ್ಲು ಗಾಡ್ ಈಸ್ ಅಂತ ಹೇಳ್ಬಿಟ್ಟು ಆಮೇಲೆ ನಾಟ್ ದೇರ್ ಅಂತೆ. ಇದು ಅವ್ರ ಒಪಿನಿಯನ್ ಅಷ್ಟೇ. ಯಾಕೆಂದ್ರೆ ಅವರು ದೇವರು ಅಂದ್ರೆ ಒಂದು ಬೊಂಬೆ ತರ ಕಲ್ಪನೆ ಮಾಡ್ತಾರೆ. ಆ ಬೊಂಬೆ ತರ ಇರೋದು ಇಷ್ಟು ಬ್ರಹ್ಮಾಂಡವನ್ನ ಹೇಗ್ ಆಳಕ್ಕಾಗತ್ತೆ, ಆಮೇಲೆ ಅನೇಕ ದೇವರನ್ನ ಕಲ್ಪನೆ ಮಾಡೋದು ಬುದ್ಧಿಯಿಂದ, ಇದೆಲ್ಲ ಬೇಕಾದಷ್ಟಾಗತ್ತೆ. ಅದಕ್ಕೆ ಹೇಳಿದ್ರು, ಶಂಕರಾಚಾರ್ಯ ಬರೀತಾರೆ, ಸರ್ವಶಾಸ್ತ್ರವಿದ್ ಅಪಿ, ಎಲ್ಲ ಶಾಸ್ತ್ರವನ್ನು ತಿಳಿದಿದ್ರು ಕೂಡ ವ್ಯಾಕರಣ ಬರುತ್ತೆ, ಛಂದಸ್ಸ ಶಾಸ್ತ್ರ ಇದೆ ಅವನಿಗೆ, ಪ್ರತಿ ಜ್ಯೋತಿಷ ಗೊತ್ತು, ಬೇಕಾದಷ್ಟು ಗೊತ್ತಿರ್ಬೋದು. ಆದ್ರೂ ಸ್ವಾತಂತ್ರ್ಯೇನ ಬ್ರಹ್ಮಜ್ಞಾನ ಅನ್ವೇಷಣಂ ನೈವ ಕುರ್ಯಾತ್, ಖಂಡಿತ ಮಾಡಬಾರ್ದು ಇಂಡಿಪೆಂಡೆಂಟ್ ಆಗಿ. ಅಂದ್ರೆ ಏನರ್ಥ, ಇವಾಗ ಎಷ್ಟೋ ಜನ ಹೇಳ್ತಾರೆ ನಮ್ಗೆ ಅವಕಾಶನೇ ಇಲ್ವಲ್ಲ ಅಂತನ್ಬಿಟ್ಟು. ಅವಾಗ ಏನ್ ಮಾಡೋದು, ಆ ಪುಸ್ತಕಗಳನ್ನ ಆಧಾರವಾಗಿ ಇಟ್ಕೊಂಡಾದ್ರೂ ಅದರ ಅರ್ಥ ಓದು. ಬಟ್ ಅದಷ್ಟು ಸುಲಭ ಅಲ್ಲ. ಅವ್ರು ಬರ್ದಿದ್ರು ಅದು ಅರ್ಥ ಆಗೋದಿಲ್ಲ ತಿರುಗು. ಯಾಕೆಂದ್ರೆ ಎಷ್ಟೋ ಜನ ನನ್ಗೆ ಸ್ಟೂಡೆಂಟ್ಸ್ ಹೇಳ್ತಾರೆ, ಫೀಡ್ಬ್ಯಾಕ್ ಕೊಡ್ತಾರೆ, ಉಪಾಧಿ ಅನ್ನೋದು ಒಂದು ಅರ್ಥ ಆಗೋಕೆ ಎಷ್ಟು ದಿವಸ ಬೇಕಾಗತ್ತೆ ನೋಡಿ. ನಮ್ಗೆ ಉಪಾಧಿ ವಿಶೇಷಣ ಇದೀಗ ಕಲ್ಪನೆನೇ ಮಾಡೋಕ್ಕಾಗುತ್ತೆ. ಇದೆಲ್ಲ ಅರ್ಥ ಆಗ್ಬೇಕು ಅಂದ್ರೆ ಸರಿ ರೆಗ್ಯುಲರ್ ಆಗಿ ಹೇಗೆ ಮಗುನ ಸ್ಕೂಲಿಗೆ ಕಳಿಸ್ತಿರೋ ಸಿಲೆಬಸ್ ಬೇಕು ಅವನಿಗೆ, ಮಗುಗೆ ಅದೇ ರೀತಿ ಇಲ್ಲೂ ಬೇಕು. ಅದಕ್ಕೆ ಹೇಳಿದ್ರು ಗುರು ಹತ್ರನೇ ಹೋಗಿ ಕಲೀಲೇಬೇಕು ಅಂತ ಬೇಕಾದಷ್ಟು ಕಡೆ ಹೇಳ್ತಾರೆ. ಇವಾಗ ಮೊದಲನೇ ಮಂತ್ರದ ಕಂಟಿನ್ಯೂಷನ್ ಒಂದು ಲೈನ್ ಇದೆ. ಓಂ ಅದೀಹಿ ಭಗವನ್ ಬ್ರಹ್ಮ ವಿದ್ಯಾಂ ವರಿಷ್ಠಾಂ
ಓಂ ಅದೀಹಿ ಭಗವನ್ ಬ್ರಹ್ಮ ವಿದ್ಯಾಂ ವರಿಷ್ಠಾಂ ಸದಾ ಸದ್ಭಿಃ ಸೇವ್ಯಮಾನಾಂ ನಿಗೂಢಾಂ ಸದಾ ಸದ್ಭಿಃ ಸೇವ್ಯಮಾನಾಂ ನಿಗೂಢಾಂ ಯಯಾ ಅಚಿರಾತ್ ಸರ್ವ ಪಾಪಂ ವ್ಯಪೋಹ್ಯ ಯಯಾ ಅಚಿರಾತ್ ಸರ್ವ ಪಾಪಂ ವ್ಯಪೋಹ್ಯ ಪರಾತ್ ಪರಂ ಪುರುಷಂ ಯಾತಿ ವಿದ್ವಾನ್ ಪರಾತ್ ಪರಂ ಪುರುಷಂ ಯಾತಿ ವಿದ್ವಾನ್. ಇಲ್ಲಿ ಮುಖ್ಯವಾಗಿ ಒಂದು ವರ್ಡ್ ಅನ್ನ ನೋಡ್ಬೇಕು. ಏನು ಅಂದ್ರೆ ಅದೀಹಿ. ಗುರು ಹತ್ರ ಬಂದ ತಕ್ಷಣ ನಮಸ್ಕಾರ ಗುರುಗಳೇ, ನಮಸ್ಕಾರ ಗುರುಗಳೇ ಅಂತಾನು ಇವರು ಹೇಳ್ಬೋದಾಗಿತ್ತು. ಇವ್ರು ಏನ್ ಮಾಡಿದ್ರು? ಅದೀಹಿ ನೋಡಿ, ಅದೀಹಿ ಹೇಳ್ಬಿಟ್ಟು ಆಮೇಲೆ ಭಗವನ್ ಅಂತ ಹೇಳಿದ್ದಾರೆ. ಯಾಕೆ ಹಾಗೆ? ಇದಕ್ಕೆ ನಮಗೆ ರಾಮಾಯಣದಲ್ಲಿ ಒಂದು ಘಟನೆ ನೋಡ್ಬೇಕು. ಏನು? ಇವರು ಎಲ್ಲರೂ ಸಮುದ್ರದ ಇದ್ರಲ್ಲಿ ನಿಂತಿದ್ದಾರೆ. ಯಾಕೆ? ಸಂಪಾತಿ ಆ ಜಟಾಯುವಿನ ಬ್ರದರ್ ಏನ್ ಹೇಳಿದ್ರು? ಸೀತೆ ಅಲ್ಲಿ ಲಂಕೆಯಲ್ಲಿದ್ದಾಳೆ, ನನ್ಗೆ ಆ ದೂರದೃಷ್ಟಿಯಿಂದ ಐ ಕ್ಯಾನ್ ಸಿ ಶಿ ಇಸ್ ದೇರ್ ಅಂತ ಹೇಳಿದ್ರು. ಈ ಡೈರೆಕ್ಷನ್ ಇದ್ದಾಳೆ ಅಂತ ಹೇಳಿದ್ರು. ಇವಾಗ ಏನಾಯ್ತು? ಆ ಸಮುದ್ರವನ್ನು ದಾಟಿ ಹೋಗಬೇಕಾಗಿತ್ತು. ಯಾರಿಗೆ ಕೆಪಾಸಿಟಿ ಇದೆ ಅಂತಂದ್ರೆ ಜಾಂಬವಾನ ಹೇಳ್ತಾರೆ ಆಂಜನೇಯನಿಗೆ ಮಾತ್ರ ಕೆಪಾಸಿಟಿ ಇದೆ ಅಂತ. ಇವಾಗ ಆಂಜನೇಯ ಏನ್ ಮಾಡ್ದ? ಅವನು ತಕ್ಷಣ ಆ ಇದನ್ನ ಸಮುದ್ರವನ್ನ ದಾಟ್ಬಿಟ್ಟು ಅವನು ಹೋಗೋಕೆ ಬೆಳೆದ. ಅವನು ಆಕಾಶ ಭೂಮಿಯನ್ನು ಒಂದು ಮಾಡಿ ನಿಂತ ಅಂತ ಒಂದು ಹಾಡು ಎಷ್ಟು ಚೆನ್ನಾಗಿದೆ. ಅವನು ಹಾಗೆ ಅವಾಗ ಜಾಂಬವಾನ ಅವನು ವಾರ್ನ್ ಮಾಡ್ತಾನೆ, ಅತಿ ಉತ್ಸಾಹ ಬೇಡ, ಕೇರ್ಫುಲ್ ಆಗಿ ವಿವೇಕದಿಂದ ಹೋಗ್ಬಿಟ್ಟು ಕೆಲಸ ಸಾಧಿಸ್ಕೊಂಡು ಬಾ ಅಂತ ಹೇಳ್ತಾರೆ. ಅವಾಗ ಏನಾಯ್ತು? ಹೋಗಿ ಎಲ್ಲ ಆಯ್ತು. ವಾಪಸ್ ಬರೋವಾಗ ಆಂಜನೇಯ ಯೋಚನೆ ಮಾಡ್ತಾ ಇದ್ದಾನೆ, ಇನ್ನೇನ್ ಇವರೆಲ್ಲ ನನಗೆ ಅವನಿಗೆ ಕಾಣಿಸೋ ರೀತಿ ಅಲ್ಲಿಗೆ ಬಂದಾಗ ಇವನು ಹೇಳ್ತಾನೆ, ಅವ್ರುಗಳು ಎಕ್ಸ್ಪೆಕ್ಟೇಷನ್ ಏನು, ಆಂಜನೇಯ ನೋಡಿದಾನ ಇಲ್ವಾ? ಇವನು ಮೊದ್ಲು ಯೋಚನೆ ಮಾಡ್ತಾನೆ, ನಾನು ಸೀತಾದೇವಿಯನ್ನ ನೋಡ್ದೆ ಅಂತ. ಇವಾಗ ಅವನಿಗೆ ಹೇಳೋವಾಗ ಏನಾಗತ್ತೆ? ಆ ಸೀತಾ ಅಂತ ಹೇಳಿದಾಗ ಗಾಳಿ ಬೀಸಿ ಬೇರೆ ಕಡೆ ಶಬ್ದ ಕೇಳಿಸ್ದೆ ಇವ್ರು ಕಲ್ಪನೆ ಮಾಡ್ಬೋದು ಸೀತೆಯನ್ನ ನೋಡ್ಲಿಲ್ಲ ಅಥವಾ ಸೀತೆ ಇಲ್ಲಿ ಇಲ್ಲ, ಏನ್ ಬೇಕಾದ್ರೂ ಕಲ್ಪನೆ ಮಾಡ್ಬೋದು. ದಟ್ ಮೀನ್ಸ್ ಏನಾಯ್ತು? ನಾನು ಹೇಳೋ ಶಬ್ದ ಅವರಿಗೆ ಬೇರೆ ಬೇರೆ ಬೇಡದಿರೋ ಕಲ್ಪನೆ ಮಾಡೋಕೆ ಅವಕಾಶ ಇದೆ. ಅದು ಅವಕಾಶ ಕೊಡಬಾರ್ದು ಅಂತ ಅವನು ಯೋಚನೆ ಮಾಡಿ ಏನ್ ಮಾಡ್ದ? ಯಾವ ಕಲ್ಪನೆನೂ ಮಾಡಬಾರ್ದು. ಅವ್ರಿಗೆ ಪಕ್ಕದ ತಕ್ಷಣ ಅರ್ಥ ಆಗ್ಬೇಕು. ಅವಾಗ ಏನ್ ಮಾಡ್ದ ಅವನು? ಕಂಡೆ ಅಂತ, ದೃಷ್ಟ್ವಾ ಅಂತ. ಫಸ್ಟ್ ಏನ್ ಹೇಳಿದ್ರು? ದೃಷ್ಟ್ವಾ, ಅದನ್ನ ಕಂಡೆ ಅಂತ ಕನ್ನಡದಲ್ಲಿ. ದೃಷ್ಟ್ವಾ ಅಂದ್ರೆ ನೋಡಿದೆ ಅಂತ. ಆಮೇಲೆ ಸೀತಾ ಅಂತ ಹೇಳಿದ. ಇವಾಗ ಏನಾಯ್ತು? ಒಂದು ಸರಿ ಅವರು ದೃಷ್ಟ್ವಾ ನೋಡಿದೆ ಅಂದ್ರೆ ಇವರುಗಳಿಗೆ ಡೌಟೇ ಇಲ್ಲ. ಯಾಕಂದ್ರೆ ಯಾರನ್ನ ನೋಡಕ್ ಹೋಗಿದ್ದಾನೆ ಅವನು? ಯಾರನ್ನ ಹುಡುಕೋಕ್ ಹೋಗಿದ್ದಾನೆ ಅಂದ್ರೆ ಸೀತೆಯನ್ನ. ಆದ್ರಿಂದ ಇವರಿಗೆ ಯಾವ ಡೌಟು ಇಲ್ಲ. ಏನಾಯ್ತು? ಸೀತೆಯನ್ನ ನೋಡಿದ. ಅದೇ ರೀತಿ ಇಲ್ಲೂ ಏನ್ ಮಾಡಿದ್ರು ಆಶ್ವಲಾಯನರು? ಫಸ್ಟ್ ಮೊದಲು ಅದೀಹಿ, ನನಗೆ ಹೇಳಿ ಉಪದೇಶ ಮಾಡಿ, ನನಗೆ ಟೀಚ್ ಮಾಡಿ ಅಂತ ಅರ್ಥ. ಅದು ಅದೀಹಿ ಅಂತಂದ್ರೆ ನನಗೆ ಟೀಚ್ ಮಾಡಿ. ಇವಾಗ ಯಾವಾಗ ಪರಮೇಷ್ಠಿ ಹತ್ರ ಹೋಗ್ತಿರೋ, ಹೋಗ್ಬಿಟ್ಟು ನನ್ಗೆ ಟೀಚ್ ಮಾಡಿ ಅಂತಂದ್ರೆ ಯಾವ ಜ್ಞಾನವನ್ನು? ಈ ವ್ಯಾಪಾರ ಮಾಡೋ ಜ್ಞಾನವನ್ನ ಇಲ್ವಲ್ಲ. ವ್ಯಾಪಾರ ಮಾಡೋ ಜ್ಞಾನ ಆಗ್ಬೇಕು ಅಂದ್ರೆ ನೀವು ಇಲ್ಲಿ ವ್ಯಾಪಾರದಲ್ಲಿ ಯಾರು ತುಂಬಾ ದೊಡ್ಡವರ ಅವ್ರ ಹತ್ರ ಹೋಗ್ಬೇಕು. ಹೇಗ್ ವ್ಯಾಪಾರ ಮಾಡೋದು ಅಂತ ಕೇಳೋಕೆ ನೀವು ಅವ್ರ ಹತ್ರ ಹೋಗ್ಬಿಟ್ಟು ಅದೀಹಿ ನನಗೆ ಟೀಚ್ ಮಾಡಿ ಅಂದ್ರೆ ಅವ್ರು ಟೀಚ್ ಮಾಡ್ತಾರೆ. ಯಾಕೆ? ಅವ್ರಿಗೆ ಅದು ಅವ್ರದ್ದು ಫೀಲ್ಡ್. ಅದೇ ರೀತಿ ಫಿಸಿಕ್ಸ್ ಪ್ರೊಫೆಸರ್ ಹತ್ರ ಹೋಗ್ಬಿಟ್ಟು ಅದೀಹಿ ಅಂದ್ರೆ ಅವ್ರು ಫಿಸಿಕ್ಸ್ ಟೀಚ್ ಮಾಡ್ತಾರೆ. ಕೆಮಿಸ್ಟ್ರಿ ಪ್ರೊಫೆಸರ್ ಹತ್ರ ಹೋಗಿ. ಬಟ್ ಇಲ್ಲಿ ಇವನು ಹೋಗಿರೋದು ಯಾರ ಹತ್ರ ಅಂದ್ರೆ ಅವನ್ ಪರಮೇಷ್ಠಿ ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಆದಿಗುರು ಅವನಿಗೆ ಹೆಸರು ಅಂತ. ಇವ್ರ ಹತ್ರ ಹೋಗಿ ಬ್ರಹ್ಮ ವಿದ್ಯೆಗೆ ಗುರು ಅಂತ ಅವ್ರ ಹತ್ರ ಹೋದಾಗ ಇವನು ಅದೀಹಿ ಹೇಳಿದ ತಕ್ಷಣ ಅವ್ರಿಗೆ ಏನ್ ಅರ್ಥ ಆಯ್ತು? ಓಹೋ, ಇವನು ನನ್ನನ್ನ ಬ್ರಹ್ಮ ವಿದ್ಯೆ ಕಲಿಯೋಕೆ ಬಂದಿದ್ದಾನೆ. ಅವಾಗ ಎಷ್ಟು ಖುಷಿ ಆಗತ್ತೆ ಗುರುಗಳಿಗೆ, ಎಷ್ಟು ಸಂತೋಷ ಆಗತ್ತೆ. ಈವನ್ ಮನುಷ್ಯರಲ್ಲೇ ಗುರುಗಳಿಗೆ ಇವಾಗ ನಮ್ ಸುಬ್ರಾಯ ಶರ್ಮಾಗೆ ಯಾರಾದ್ರೂ ಹೋಗ್ಬಿಟ್ಟು ನನ್ ಶಂಕರ್ ಭಾಷಾ ಕೇಳ್ಬೇಕು ನಿಮ್ಮ ಹತ್ರ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಸಂತೋಷ ಆಗುತ್ತೆ. ಯಾಕೆ?
ಅವ್ರು ಅದ್ರಲ್ಲೇ ಇರೋದು. ಅದು ಗೊತ್ತಾಗುತ್ತೆ ಆ ಭಾಷೆದಿಂದನೇ ವಿದ್ಯೆ ಏನಾಗ್ಬಿಟ್ಟು ಫಲವತ್ತೆ ಆಗ್ಬೇಕು ಅಂತ. ಹಾಗಿರುವಾಗ ಇಲ್ಲೂ ಏನ್ ಮಾಡಿದ್ರು ಇವರು, ಅದೀಹಿ ನನಗೆ ಟೀಚ್ ಮಾಡಿ. ಆಮೇಲೆ ಭಗವನ್, ನೀವು ಭಗವತ್ ಸ್ವರೂಪರೇ ಆಗಿದ್ದೀರಿ. ಯಾಕೆಂದ್ರೆ ಪರಮಾತ್ಮ ಕಠೋಪನಿಷತ್ತಲ್ಲಿ ಏನ್ ಹೇಳುತ್ತೆ, ಎಲ್ಲಾ ರೂಪವೂ ಒಬ್ಬ ಪರಮಾತ್ಮನದೇ. ಅದು ಯಾರೇ ಇರ್ಬೋದು, ನಿಮ್ಮ ಹೆಸರೇ ಹೇಳ್ಕೊಳ್ಳಿ, ಎಲ್ಲ ಶರೀರಗಳು ಯಾರದು ಒಂದು ರೂಪ ಅಂದ್ರೆ ಪರಮಾತ್ಮನದೇ, ಆ ಚೈತನ್ಯದೇ ರೂಪ ಎಲ್ಲ. ಹಾಗೆ ಏನಾಯ್ತು ಅಂತ, ನೀವು ಅಷ್ಟೇ ಸಾಕ್ಷಾತ್ ಪರಮಾತ್ಮನ ರೂಪವನ್ನು ಗುರು ರೂಪದಲ್ಲಿ ಬಂದಿದ್ದೀರಾ ಅಂತ ಹೇಳಿ ಅವ್ರು ಹೇಳ್ತಾರೆ. ಇವಾಗ ಅವಾಗ ತಕ್ಷಣ ಗುರು ಮುಖದಲ್ಲಿ ಇವನಿಗೆ ಪ್ರಶ್ನೆ ಬಂತು, ಏನಂತ, ಏನ್ ಹೇಳ್ಕೊಡ್ಬೇಕು ಅಂತ ಅವ್ರ ಮುಖದಲ್ಲಿ. ಇವಾಗ ಅದೀಹಿ ಅಂತ ಹೇಳಿದ್ನಲ್ಲ, ಆ ಮುಖನು ಕಣ್ಣು ನೋಡಿದ್ರೆ ಗೊತ್ತಾಗುತ್ತೋ ಇಲ್ವಾ ನಮ್ಗೆ. ಆವಾಗ ಅವ್ರು ಹೇಳ್ತಾರೆ, ಬ್ರಹ್ಮ ವಿದ್ಯಾಂ ವರಿಷ್ಠಾಂ, ಎಲ್ಲ ವಿದ್ಯೆಗಳಲ್ಲಿ ಶ್ರೇಷ್ಠವಾದ ವಿದ್ಯೆಯನ್ನ, ಅದು ಮೊದಲನೇ ಕಂಡೀಷನ್, ಎಲ್ಲಾ ವಿದ್ಯೆಗಳಲ್ಲಿ ಇದು ಶ್ರೇಷ್ಠವಾಗಿದೆ. ಇದು ಅದಕ್ಕೆ ಫೌಂಡೇಶನ್ ವಿದ್ಯೆ ಬೇರೆ ಆಗಿದೆ. ಯಾಕೆಂದ್ರೆ ನಾನು ನನ್ನದು ಎರಡರ ಬಗ್ಗೆನೂ ಹೇಳುತ್ತೆ. ಪ್ರಪಂಚದಲ್ಲಿ ಎಲ್ಲ ವಿದ್ಯೆಗಳು ನನ್ನದು ಬಗ್ಗೆ ಹೇಳುತ್ತೆ. ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಬಯಾಲಜಿ ಇರ್ಬೋದು, ಝುವಾಲಜಿ ಇರ್ಬೋದು, ಯಾವುದೇ ವಿದ್ಯೆ ನನ್ನದು ಯಾವ್ಯಾವುದು ಅದನ್ನ ಹೇಗೆ ಸರಿ ಮಾಡ್ಬೇಕು ಅನ್ನೋದು ಹೇಳುತ್ತೆ. ಆದ್ರೆ ನಾನುವಿನ ಬಗ್ಗೆ ಹೇಳೋ ವಿದ್ಯೆ ಯಾವುದು, ಅದು ಇಲ್ಲಿ ಏನಾಗುತ್ತೆ, ಬ್ರಹ್ಮ ವಿದ್ಯೆ. ನಾನುವನ್ನು ಹೇಳುವಾಗ ನನ್ನದ್ರ ಬಗ್ಗೆನೂ ಹೇಳ್ಕೊಂಡೇ ಹೇಳ್ತಾನೆ. ಆದ್ರಿಂದ ಏನಾಯ್ತು, ಇದು ಎಲ್ಲ ವಿದ್ಯೆಗಳಲ್ಲಿ ವರಿಷ್ಠ. ಸದಾ ಸದ್ಭಿಹಿ ಸೇವ್ಯಮಾನ, ಎಲ್ಲ ಸಾತ್ವಿಕ ಪುರುಷರು ಯಾರಿಗೆ ಒಳ್ಳೆ ಸಂಸ್ಕಾರ ಇದೆಯೋ, ಮನೆಯಲ್ಲಿ ಯಾರು ಹಾಕೊಟ್ಟಿದಾರೋ ಅಥವಾ ಅವ್ರಿಗೆ ಇಂಡಿಪೆಂಡೆಂಟ್ ಆಗಿ ಎಲ್ಲೋ ಕೇಳಿ ಪೂರ್ವ ಜನ್ಮ ಸಂಸ್ಕಾರದಿಂದ ಯಾರಿಗೆ ಸತ್ಪುರುಷರು ಯಾವುದನ್ನ ತಿಳಿಬೇಕು ಅಂತ ಆಸೆ ಪಡ್ತಾರೋ, ಎಲ್ಲರೂ ದೇವಿ ಯಾರು ಭಗವತಿ ಬ್ರಹ್ಮವಿದ್ಯಾ ಸ್ವರೂಪಿಣಿಯಾಗಿರೋ ಸರಸ್ವತಿನ ಆರಾಧನೆ ಮಾಡಕ್ ಇಷ್ಟಪಡೋರು, ಅವ್ರಿಗೆ ಹೇಳಿದ್ರು ಅವರು ಸೇವ್ಯಮಾನಂ, ಆಸೆ ಪಡುವ ವಿದ್ಯೆಯನ್ನ ನೀವು ನನಗೆ ಹೇಳ್ಕೊಡಿ. ಎಲ್ಲ ಸಂತರು ಯಾವುದನ್ನ ಆಸೆ ಪಡ್ತಾರೋ ತಿಳ್ಕೋಬೇಕು ಅಂತ ಆ ವಿದ್ಯೆಯನ್ನ ನನಗೆ ಹೇಳಿ. ಮೂರನೇದು ನಿಗೂಢಾಂ ವಿದ್ಯೆ. ಆ ವಿದ್ಯೆ ಹೇಗಿದೆ, ರಹಸ್ಯವಾಗಿದೆ. ಯಾಕೆ ರಹಸ್ಯ ಅಂತಂದ್ರೆ, ಗುರು ಅಂತ ಕಲಿದೆ ಅದು ಅರ್ಥ ಆಗೋಲ್ಲ. ಗುರು ಹೇಳ್ಕೊಟ್ರೇನೆ ಅರ್ಥ ಆಗೋದು. ನಮಗೆ ಎಷ್ಟು ದಿವಸದಿಂದ ನಮಗೆ ಮನಸ್ಸಿಲ್ಲ ನಮ್ ಜೊತೆಲಿ, ಬೇಕಾದಷ್ಟು ಟೈಮಿಂದ ನಮ್ಮ ಮನಸ್ಸು ನಮ್ ಜೊತೆಲಿದೆ. ಆದ್ರೆ ಮನಸ್ಸಿನಲ್ಲಿ ಬರೋ ಎಲ್ಲ ಥಾಟು ಒಬ್ಬ ಪ್ರಕಾಶಕ ಇದ್ದಾನೆ, ಒಬ್ಬ ನೋಡೋನಿದ್ದಾನೆ ಅನ್ನೋದು ಯಾವಾಗ ಗೊತ್ತಾಯ್ತು ನಮ್ಗೆ? ನಾವೇನ್ ಅನ್ಕೊಬಿಟ್ಟಿದ್ವಿ, ಯಾರಿಗೂ ಗೊತ್ತಾಗಲ್ಲ ನಮ್ ಮನ್ಸಲ್ಲಿರೋದು. ಒಬ್ಬನಿಗೆ ಚೆನ್ನಾಗ್ ಗೊತ್ತಾಗೋದಲ್ದೆ ಅವನು ಎಲ್ಲ ವಿಡಿಯೋ ಕ್ಯಾಮ್ರಾ ಇಟ್ಕೊಂಡು ಎಲ್ಲ ರೆಕಾರ್ಡು ಮಾಡ್ತಾನೆ. ಅದನ್ನ ನಮ್ಗೆ ಅಂತಿಮ ಕಾಲದಲ್ಲಿ ತೋರಿಸ್ತಾನೆ. ಪ್ರತಿಯೊಬ್ಬರಿಗೂ ಅಂತಿಮ ಕಾಲದಲ್ಲಿ ಅವರು ಆ ಜೀವನದಲ್ಲಿ ಮಾಡಿರೋ ಎಲ್ಲವೂ ಸಿನಿಮಾ ತರ ಖಂಡಿತ ಗೊತ್ತಾಗತ್ತೆ. ತೋರಿಸ್ತಾರೆ. ಅವರಿಗೆ ಗೊತ್ತಾಗ್ಬೇಕು ಎಷ್ಟು ತಪ್ಪು ಮಾಡಿದ್ದಾರೆ ಅಂತ. ಅದು ಒಂದು ಅಡ್ವಾಂಟೇಜ್. ಏನಾಗತ್ತೆ, ನಾವು ನಮ್ಮ ತಪ್ಪನ್ನ ಸರಿ ಮಾಡ್ಕೊಳ್ಳಕ್ಕೆ. ಹಾಗೆ ಯಾಕೆ ಅಂದ್ರೆ ಈ ನಾನು ಅನ್ನೋದ್ರ ಬಗ್ಗೆ ಯಾರು ಹೇಳ್ಬೇಕು ಅಂದ್ರೆ ಇವನು ಗುರುನೇ ಹೇಳ್ಬೇಕು, ಇಲ್ದಿದ್ರೆ ಅರ್ಥ ಆಗೋಲ್ಲ. ಅದಕ್ಕೆ ನಿಗೂಢ ಮತ್ತು ಇನ್ನೂ ವಿಶೇಷ ಕೊಡ್ತಾರೆ. ಯಯ ಅಚಿರಾತ್ ಸರ್ವ ಪಾಪಂ ವ್ಯಪೋಹ್ಯ. ಅಚಿರಾತ್ ಅಂದ್ರೆ ಶೀಘ್ರವಾಗಿ, ತುಂಬಾ ಬೇಗ. ಸರ್ವ ಪಾಪಂ ಅನ್ನುವಾಗ ಸರ್ವ ಪುಣ್ಯ ಪಾಪಂ ತಗೋಬೇಕು, ಎರಡನ್ನೂ ತಗೋಬೇಕು. ಎರಡೂ ಬಂಧನಕಾರಿ, ಎರಡೂ ನಮಗೆ ತಿರುಗು ಶರೀರ ಕೊಡತ್ತೆ. ಗುರುಜಿ ಹೇಳ್ತಿದ್ರು, ಪುಣ್ಯ ಕ್ಯಾ ಕರೆಗ ತುಮಕೋ ಸ್ವರ್ಗ ಮೇ ಬೇಕೀಗ ಅಂತಿದ್ರು. ಅಷ್ಟೇ, ಸ್ವರ್ಗದಲ್ಲಿ ಬೀಸಾಕತ್ತೆ. ಅಲ್ಲಿ ಹೋಗ್ತೀರಾ, 5 ಸ್ಟಾರ್ ಹೋಟೆಲ್ ಕಳಿಸ್ದಂಗೆ ನಿಮ್ಮನ್ನ. ಎಷ್ಟು ದಿವಸ ದುಡ್ಡಿದ್ಯೋ ಅಲ್ಲಿ ಇರ್ತೀರಾ, ರೆಸಾರ್ಟ್ ಅಲ್ಲಿ ಇರ್ತೀರಾ. ಎಲ್ಲ ಪೆಡಿಕ್ಯೂರ್ ಮಾಡೋರು ಇರ್ತಾರೆ, ಮ್ಯಾನಿಕ್ಯೂರ್ ಮಾಡೋರು ಇರ್ತಾರೆ, ಆಯಿಲ್ ಮಸಾಜ್ ಮಾಡ್ತಾರೆ. ನಿಮಗ್ ಖುಷಿನೂ ಖುಷಿ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಹೇಳ್ಬಿಡ್ತಾರೆ, ಅವತ್ತು ಯಾರು ಬರೋದಿಲ್ಲ. ನಿಮ್ ಕೈಲಿ ಏನ್ ಮಾಡ್ತಾರೆ, ಬಿಲ್ ಕೊಟ್ಬಿಟ್ಟು ಹೊರಟೋಗ್ಬಿಡಿ ಇಲ್ಲಿಂದ, ಅಷ್ಟೇ. ಅದೇ ರೀತಿ ಸ್ವರ್ಗದಿಂದಲೂ ಏನ್ ಮಾಡ್ತಾರ ಅವರು, ಆಗೋಯ್ತು. ಇಂದ್ರನನ್ನ ಸಿಂಹಾಸನದ ಮೇಲೆ ಇಂದ್ರ ಕೂತಿದ್ದ ಇಂದ್ರನನ್ನು ಕೂಡ ಏನಾಯ್ತು, ಅಲ್ಲಿಂದ ವಾಪಸ್
ಕಳಿಸ್ಬಿಡ್ತಾರೆ. ಎಲ್ಲರೂ ಬರ್ಬೇಕು, ಸ್ವರ್ಗದಲ್ಲಿ ಎಲ್ಲಿಗೆ ಹೋದ್ರೂ ಬರ್ಬೇಕು. ಯಾಕಂದ್ರೆ ಇದೆಲ್ಲ ನಮಗೆ ಪ್ರೂಫ್ ಎಲ್ಲಿದೆ ಅಂದ್ರೆ, ಒಂದು ಮುಂಡಕ ಶ್ರುತಿ, ಉಪನಿಷತ್ತು, ಆಮೇಲೆ ಭಗವದ್ಗೀತೆಯಲ್ಲೂ ಕೃಷ್ಣ ಬಾಯಿ ಬಿಟ್ಟು ಹೇಳಿದ್ದಾನೆ. ಆದ್ರಿಂದ ಇನ್ನೇನ್ ಹೇಳಿದ್ರು, ಯಯಾ ಅಚಿರಾತ್ ಸರ್ವ ಪಾಪಂ ವ್ಯಪೋಯ. ಪುಣ್ಯ ಪಾಪಗಳ ಬಂಧನದಿಂದ, ಪುನಃ ಪುನಃ ಶರೀರ ಸಿಗೋದ ಬಂಧನದಿಂದ, ಯಾವುದು ವ್ಯಪೋಹ್ಯ ಅಂದ್ರೆ ಎಲ್ಲ ಕಳ್ಕೊಂಡು, ಮೈನಸ್ ಮಾಡ್ಕೊಂಡು, ನಲ್ಲಿಫೈ ಮಾಡ್ಕೊಂಡು. ಆದ್ರೆ ಇದೆಲ್ಲ ಮಾಡಿದ್ದು ಯಾವುದಕ್ಕೋಸ್ಕರ? ಯಾರೋ ಹೇಳಿದ್ರಂತೆ, ತುಂಬಾ ಚೆನ್ನಾಗಿದೆ, ಸ್ಕೂಲ್ಗೆ ಹೋಗ್ಬೇಕು. ಏನಾಯ್ತು? ಬ್ಯಾಗ್ ಬೇಕು ಅಂದ ಸ್ಕೂಲ್ಗೆ ಹೋಗೋಕೆ. ಸರಿ, ಬ್ಯಾಗ್ ತೆಕ್ಕೊಟ್ರು. ಪುಸ್ತಕ ಬೇಕು ಅಂದ, ಪುಸ್ತಕ ಎಲ್ಲ ತೆಕ್ಕೊಟ್ಬಿಟ್ರು. ಆಮೇಲೆ ಶಾರ್ಪ್ನರು, ಪೆನ್ಸಿಲು ಎಲ್ಲ ಬೇಕು, ಅದನ್ನು ಎಲ್ಲ ತೆಕ್ಕೊಟ್ಬಿಟ್ರು. ಎಲ್ಲ ಇಟ್ಟುಕೊಂಡು ಶೂಸು, ಸಾಕ್ಸು, ಯೂನಿಫಾರ್ಮು ಎಲ್ಲ ಹಾಕೊಂಡು, ಆಮೇಲೆ ಏನ್ ಮಾಡ್ತು, ನಾನ್ ಸ್ಕೂಲ್ಗೆ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರೆ, ಏನು ಅಷ್ಟೆಲ್ಲ ಮಾಡಿದ್ ಏನು ಉಪಯೋಗ ಆಯ್ತು? ಇಲ್ಲೂ ಅದೇ ರೀತಿ ಮುಖ್ಯವಾದ ಯಾವುದು ಅಂದ್ರೆ, ಅವ್ರು ಹೇಳ್ತಾನೆ, ಅಶ್ವಲಾಯನ ಹೇಳ್ತಾ ಇದ್ದಾರೆ, ಪರಾತ್ ಪರಂ ಪುರುಷಂ ಯಾತಿ ವಿದ್ವಾನ್. ಕಂಡೀಷನ್ ಹಾಕು. ಯಾಕಂದ್ರೆ 2 ಕ್ಯಾಟಗರಿ ಇದೆ, ಅವಿದ್ವಾನ್, ವಿದ್ವಾನ್. ಯಾರು ಅವಿದ್ವಾನ್? ಬುದ್ಧಿ ಇಲ್ದಿರೋರ? ನೋ 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 ನೋ, ದಟ್ ಈಸ್ ರಾಂಗ್. ಬುದ್ಧಿ ಎಲ್ಲರಿಗೂ ಕೊಟ್ಟಿದ್ದಾನೆ ಪರಮಾತ್ಮ. ಬುದ್ಧಿಯನ್ನು ಯಾರು ಸರಿಯಾದ ಮಾರ್ಗದಲ್ಲಿ ಉಪಯೋಗಿಸಲ್ವೋ ಅವರು ಅವಿದ್ವಾನ್. ಬುದ್ಧಿಯನ್ನು ಯಾವುದು ಸರಿಯಾದ ಮಾರ್ಗದಲ್ಲಿ ಉಪಯೋಗಿಸ್ತಾರೋ ಅವರು ವಿದ್ವಾನ್ ಅಷ್ಟೇ. ಆ ವಿದ್ವಾನ್ ಅವಿದ್ವಾನ್ಗೆ ಇಷ್ಟೇ ಡೆಫಿನಿಷನ್, ಇನ್ನೇನಿಲ್ಲ. ಅವ್ರು ಹೇಳ್ತಾರೆ, ವಿದ್ವಾನ್ ಆದವನು ಯಾರು ಬುದ್ಧಿಯನ್ನು ಶಾಸ್ತ್ರಕ್ಕೆ ಅನುಸಾರವಾಗಿ, ಗುರುವಿನ ಉಪದೇಶಕ್ಕೆ ಅನುಸಾರವಾಗಿ ಅದನ್ನ ಉಪಯೋಗಿಸ್ತಾನೋ, ಗುರು ಹೇಳ್ದ, ನೋಡಪ್ಪ ನಿನ್ನ ವಾಣಿನ ಕಂಟ್ರೋಲ್ ಮಾಡ್ಕೋಬೇಕು, ವಾಣಿಲೆ ಹಾಗೆ ಹೀಗೆ ಮಾತಾಡ್ಬಾರ್ದು ಅಂತ ಹೇಳಿದ್ರು. ಇದೆಲ್ಲ ಹೇಳಿದಾಗ ಅದನ್ನೆಲ್ಲ ನಾವು ಪಾಲಿಸಬೇಕು. ನಮ್ಮ ವಾಣಿಯನ್ನ ನಮ್ಮ ಕಂಟ್ರೋಲ್ ಇಟ್ಕೋಬೇಕು. ಏನಂದ್ರೆ ಹಾಗೆ ಮಾತಾಡ್ತೀನಿ, ನನಗೇನ್ ಫ್ರೀಡಮ್ ಇದೆ, ಐ ಆಮ್ ಫ್ರೀ ಟು ಟಾಕ್ ವಾಟ್ ಎವರ್ ಐ ವಾಂಟ್ ಅನ್ನೋದು ದೊಡ್ಡತನ ಅಲ್ಲ. ಅದು ನಾಯಿನೂ ಅಷ್ಟೇ, ಯಾವಾಗ ಬೇಕು ಅಂದ್ರೆ ಬೊಗಳುತ್ತೆ ಅದು. ನಾವು ಮನುಷ್ಯನಾಗ್ಬಿಟ್ಟು ಅಷ್ಟೇನ ಮಾಡೋಕ ನಾವು ಬಂದಿರೋದು? ಇಲ್ಲ ಇಲ್ಲ. ಅದಕ್ಕೆ ಅದೆಲ್ಲ ಮಾಡದೆ, ಇಲ್ಲಿ ವಿದ್ವಾನ್ ಅಂದ್ರೆ ಯಾರು? ಬುದ್ಧಿಯನ್ನ ಶಾಸ್ತ್ರಕ್ಕೆ ಅನುಸಾರ ಉಪಯೋಗಿಸೋನು. ಏನು ಬುದ್ಧಿ ಉಪಯೋಗಿಸಿ ಏನಾಗತ್ತೆ? ಗುರುವಿನ ಉಪದೇಶ ಕೇಳಿದ್ರೆ ಪರಾತ್ಪರಂ ಪುರುಷಂ ಯಾತಿ. ಎಲ್ಲ ಶ್ರೇಷ್ಠಕ್ಕಿಂತ ತದ್ದಾಮ ಪರಮಮ್ಮ ಅಂತ ಹೇಳ್ದ ಪರಮಾತ್ಮ. ಏನ್ ಹೇಳ್ದ? ಎಲ್ಲ ಮನೆಗಳಿಗಿಂತ ನನ್ನ ಮನೆ ಬಂದ್ರೆ ನೀನು ವಾಪಸ್ ಹೋಗ್ಬೇಕಾಗಿಲ್ಲ. ಯಾಕೆ? ಪುರಂದರದಾಸರ ಹಾಡಿದ್ರು, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಇದೆಲ್ಲ ವಿ ಆರ್ ಆಲ್ ಗೆಸ್ಟ್ ಹಿಯರ್, ಬಂದಿದೀವಿ, ಒಂದು ಇದ್ರೊಳಗೆ ಇದೀವಿ. ಆಮೇಲೆ ಏನಾಗತ್ತೆ? ಇಲ್ಲಿಂದ ಏನ್ ಮಾಡ್ಬೇಕು? ಹೋಗ್ತಾ ಇರ್ಬೇಕು. ನಮ್ಮ ಮನೆಗ್ ನಾವು ವಾಪಸ್ ಹೋಗ್ಬೇಡ್ವಾ? ಬಂದ ಕಡೆನೆ ಕೂತ್ಕೊಂಡ್ಬಿಟ್ರೆ ಹೇಗೆ? ಕೊರೋನಾ ಎಷ್ಟೋ ಜನನ ಕೂರಿಸ್ಬಿಟ್ಟಿತ್ತಲ್ಲ. ಯಾವ್ದಾವ್ದು ಊರಲ್ಲಿ ಇದ್ರು, ಅಲ್ಲಲ್ಲೇ ದೇಶದಲ್ಲಿದ್ರು, ಅಲ್ಲಲ್ಲೇ ಕೂರಿಸ್ಬಿಟ್ಟಿತ್ತು. ಕಷ್ಟಪಟ್ಟು ಹಾಗೆ ಹೀಗೆ ಮಾಡ್ಕೊಂಡು ಆಮೇಲೆ ಏನಾಯ್ತು? ಬಂದ್ರು ಇಲ್ವೋ? ಹಾಗೆ ಇಲ್ಲಿ ಹೇಳ್ತಾನೆ, ಅವನು ತದ್ದಾಮ ಪರಮಮ್ಮ, ಅಲ್ಲಿ ಆ ಮನೆ ನಮ್ಮ, ವೇರ್ ವಿ ಬಿಲಾಂಗ್ ಆಕ್ಚುಲಿ, ಅದು ನಮ್ಮ ನಿಜವಾದ ಸ್ವರೂಪ, ಅದು ನಿಜವಾದ ಮನೆ, ಅಲ್ಲಿಗೆ ನಾವು ಸೇರ್ಬೇಕು. ಅದನ್ನ ನೀನು ಪುರುಷಂ ಯಾತಿ, ಆ ಪರಮಾತ್ಮನಲ್ಲಿ ಒಂದಾಗಿ ಸೇರ್ಬೇಕು. ಅದನ್ನ ಆಗುವಂಗೆ ನನಗೆ ಉಪದೇಶ ಮಾಡು. ನೋಡಿ ಎಷ್ಟು ಚೆನ್ನಾಗಿ, 1 ಸೆಕೆಂಡು ವೇಸ್ಟ್ ಮಾಡ್ದೆ. ಗುರು ಹತ್ರ ಹೋದಾಗ ಆ ಶಿಷ್ಯ ಕೇಳೋ ಪ್ರಶ್ನೆಗೆ ಇನ್ನು ಗುರು ಏನಾದ್ರೂ ವೇಸ್ಟ್ ಮಾಡ್ತಾನ ಟೈಮು? ಇಂಥ ಶಿಷ್ಯ ಬಂದ್ರೆ ಅವನಿಗೆ ಅದು ಮಾಡಪ್ಪ ಇದು ಮಾಡಪ್ಪ ಅಂತ ಯಾವ್ಯಾವ್ದನ್ನ ಹೇಳ್ತಾನ? ಹೇಳಲ್ಲ. ಅವನೇನಾಗುತ್ತೆ, ಫಸ್ಟ್ ಕ್ಲಾಸ್ ಆಗಿ ಉಪದೇಶವನ್ನ ತುಂಬಾ ಚೆನ್ನಾಗಿ ಶುರು ಮಾಡಿಯೇ ಮಾಡ್ತಾರೆ. ಸೊ ಇವತ್ತು ನೋಡಿ, ಇವರು ಹೇಳ್ತಾರೆ ಇವಾಗ, ಯಾರು? ಪಿತಾಮಹಶ್ರಮ, ಪಿತಾಮಹ ಅಂದ್ಬಿಟ್ಟು ಎಲ್ಲರಿಗೂ ತಾತನಾಗಿರೋನು, ಅಜ್ಜನಾಗಿರೋನು ಯಾರು? ಬ್ರಹ್ಮ, ಚತುರ್ಮುಖ ಬ್ರಹ್ಮ. ಗುರುಜಿ ಹೇಳ್ತಿದ್ರು, ಅವನಿಗೆ ಮಾತ್ರ ಚತುರ್ಮುಖ ಇಲ್ಲ, ನಮಗೂ ಚತುರ್ಮುಖ ಇದೆ. ನಮಗೂ ಚತುರ್ಮುಖ ಇದೆ. ಯಾವುದು 4 ಮುಖ ನಮ್ಗೆ? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, 4 ನಮ್ಗೂ ಇದೆ. ನಾವು ಅದನ್ನೇನ್ ಮಾಡ್ಬೇಕು?
ಬ್ರಹ್ಮ ಏನು ಸ್ಪೆಷಾಲಿಟಿ ಅಂದ್ರೆ ಅದು ಎಲ್ಲವನ್ನು ಶಾಸ್ತ್ರ, ಅವನಿಗೆ ಸಹಜವಾಗಿ ಶಾಸ್ತ್ರಕ್ಕೆ ಅನುಸಾರ ಯೂಸ್ ಮಾಡ್ತಾನೆ. ನಾವು ಏನ್ ಮಾಡ್ತೀವಿ, ಯೂಶಲ್ ಆಗಿ ಶಾಸ್ತ್ರ ಗೊತ್ತಿಲ್ದಿದ್ರೆ, ವೇದಗಳನ್ನ ಕೇಳ್ದಿದ್ರೆ ನಾವು ನಮ್ಮ ಆಸೆಗೆ ಅನುಸಾರ. ಇವಾಗ ಏನಾಗ್ಬೇಕು, ಅಂತ ಗುರು ಹತ್ರ ಹೋಗುವಾಗ ಆ ಪಿತಾಮಹ ನಮಗೆ ಕೊಟ್ಟಿರೋದನ್ನ ಜ್ಞಾಪಿಸಿ, ನಿನಗೂ 4 ಮುಖ ಇದೆಪ್ಪ, ಮನಸ್ಸು ಯಾಕಿದೆ, ಮೊದಲು ನಿನಗೆ ಹೀಗ್ ವಿಚಾರ ಮಾಡುದು, ಹೀಗ ಹಾಗ, ಇದು ಸರಿನಾ ಅದು ಸರಿನಾ, ನಾವ್ ಮಾಡ್ತೀವಿ ಎಲ್ಲದಕ್ಕಿಂತ ಮನಸ್ಸು ಏನ್ ಮಾಡ್ಬೇಕು, ಸ್ವಭಾವ ಏನು ಮನುಷ್ಯನದು. ಉಪದೇಶ ಕೇಳಿದ್ರೆ ಯಾರೋ ಹೇಳಿದ್ರು, ಕೋಪ ಅನ್ನೋದು ಇಟ್ ಇಸ್ ಎ ಮೊಮೆಂಟ್ರಿ ಮ್ಯಾಡ್ನೆಸ್, ತುಂಬಾ ಅನರ್ಥಕ್ಕೆ ಕಾರಣ ಅಂದ್ರು. ಅವಾಗ ತಕ್ಷಣ ನಮ್ಗೆ ಯಾರ್ ಜ್ಞಾಪಕ ಬಂತು, ಯಾರಿಗೋ ಕೋಪ ಇರೋರ್ ಜ್ಞಾಪಕ ಬಂತು. ವೇದಾಂತ ಕೊಟ್ಟೆಲ್ಲ ಹೇಳ್ತಿದ್ರು, ನಿಮ್ಗೆ ಇನ್ಯಾರೋ ಜ್ಞಾಪಕ ಬಂದ್ರೆ ನಿಮಗೆ ಏನು ಉಪಯೋಗ ಆಗ್ಲಿಲ್ಲ ಉಪದೇಶ. ನೀವು ಯಾವುದೇ ಉಪದೇಶ ಕೇಳಿದ್ರು ನಿಮ್ಮ ಅಂತಃಕರಣದಲ್ಲಿ ನೋಡ್ಬೇಕು, ನಿನಗೆ ಹೇಗಿದೆ, ಎಂಥ ಕೋಪ ಇದೆ, ನೀನ್ ಹೇಗೆ ಮಾತಾಡ್ತೀಯ, ನೀನ್ ಇನ್ನೊಬ್ಬರಿಗೆ ಹರ್ಟ್ ಆಗೋಂಗ್ ಮಾತಾಡಿದೀಯಾ, ಎಲ್ಲ ವಿಚಾರ ಮಾಡು. ಈ ಮನಸ್ಸು ಯಾಕೆ ಕೊಟ್ಟಿರೋದು ಅಂದ್ರೆ ನಿನ್ನ ಅದೇ ಮನಸ್ಸಿನಿಂದ ಮನಸ್ಸನ್ನೇ ನೋಡ್ಬೇಕು, ಬೇರೆ ದಾರಿ ಇಲ್ಲ ನಿಮ್ಗೆ, ನೋಡ್ಲೇಬೇಕು ಮನಸ್ಸನ್ನು. ಅದಕ್ಕೆ ಮನಸ್ಸು ಕೊಟ್ಟಿದ್ದಾನೆ. ಮನಸ್ಸು ಕೊಟ್ಟು ಬಿಟ್ರೆ ಯಾವ ಆಧಾರದ ಮೇಲೆ ನಮ್ಗೆ ಮನಸ್ಸಲ್ಲಿ ಬರುತ್ತೆ ಎಲ್ಲ ಅಂದ್ರೆ, ಚಿತ್ತದಲ್ಲಿರುವ ಸಂಸ್ಕಾರ, ಅನೇಕ ಜನ್ಮಗಳಿಂದ ಏನೇನೋ ಮಾಡಿದೀವಿ, ಎಲ್ಲ ತುಂಬಿದೆ ನಮ್ಮ ಚಿತ್ತದಲ್ಲಿ. ಅದನ್ನ ನಾವು ಏನ್ ಮಾಡ್ತೀವಿ, ಎಲ್ಲಾನು ನೋಡ್ತೀವಿ. ಆಮೇಲೆ ಇದೆಲ್ಲ ನೋಡಿ ಏನಾಯ್ತು, ಅಹಂಕಾರ ಇದೆಯಲ್ಲ, ಓ ಅಹಂಕಾರ ಕಾಯ್ತಾ ಇರುತ್ತೆ ಎಲ್ಲದಕ್ಕೂ ಅಹಂಕಾರ ಮಾಡ್ಕೊಳಕ್ಕೆ. ಅಹಂ ಅದ್ರ ರೂಪ ಪಾಪ, ಬರೀ ಅಹಂ ಅಂತ. ಹೇಗೆ ದುರ್ಯೋಧನನ್ಗೆ, ಅವನಿಗೆ ಹೆಸರು ಯಾರು ದುರ್ಯೋಧನ ಅಂತ ಇಟ್ಟಿರ್ಲಿಲ್ಲ ಪಾಪ, ಸುಯೋಧನ ಅಂತಾನೆ ಅವನ ಹೆಸರು. ಅವನೇನ್ ಮಾಡ್ಬಿಟ್ಟ, ತನ್ನ ಆಚರಣೆಯಿಂದ ದುರ್ಯೋಧನ ಅಂತ. ಅದೇ ರೀತಿ ಸುಶಾಸನ ಇನ್ನೊಬ್ಬ, ಅವನು ದುಶಾಸನ ಆದ. ಇನ್ನೊಬ್ಳು ಸುಶಲೆ, ಅವಳು ಹೆಣ್ಣು, ಅವಳು ದುಶ್ಶಲೆ ಆಗ್ಬಿಟ್ಲು. ಎಲ್ಲಾರು ಏನ್ ಮಾಡಿದ್ರು, ಮೂರ್ಖತನದಿಂದ ಆದ್ರು. ಅದೇ ರೀತಿ ಇಲ್ಲಿ ಏನಾಗತ್ತೆ, ನಮ್ಮ ಅಹಂ ಅನ್ನೋದು ಅಹಂಕಾರವಾಗಿ ಆಗ್ಬಾರ್ದು, ಅಹಮ್ಮಾಗೆ ಇರ್ಬೇಕು. ಆವಾಗ ಏನಾಗತ್ತೆ, ಅದರ ಸಹಾಯದಿಂದ ನಮಗೆ ಬುದ್ಧಿ ನಿಶ್ಚಯ ಮಾಡುತ್ತೆ. ಇದನ್ನೇ ಹೇಳ್ತಾನೆ. ಇವಾಗ ಪಿತಾಮಹ ಹೇಳ್ತಾ, ನೋಡು ನಿನಗೂ ನನ್ನಂಗೆ, ಯಾಕಂದ್ರೆ ನೀನ್ ನನ್ನ ಮೊಮ್ಮಗಳು ತಾನೆ, ಯಾರ್ಯಾರಿದೀವೋ ನಾವೆಲ್ಲ ಏನಾಯ್ತು, ಪಿತಾಮಹ ಅಂತ ಹೇಳಿದ್ ಮತ್ತೆ ಆ ಬ್ರಹ್ಮನಿಗೆ ನಾವೆಲ್ಲ ಮೊಮ್ಮಕ್ಕಳು ಅಂತ ಗೊತ್ತಾಯ್ತು. ಈ ಮೊಮ್ಮಕ್ಕಳಿಗೆ ಏನ್ ಹೇಳ್ತಾನೆ, ತಸ್ಮೈ, ಆಶ್ವಲಾಯನ ನಿಮಿತ್ತ ಮಾಡ್ಕೊಂಡು ಯಾರಿಗೆ ಉಪದೇಶ ಮಾಡ್ತಾನೆ ಅಂತಂದ್ರೆ ನನಗೆ ಅಂತ ಅನ್ಕೋಬೇಕು ಎಲ್ಲಾರು, ಗೊತ್ತಾಯ್ತಾ. ಇಲ್ಲಿ ಮಾತ್ರ ನಮಗೆ ಬೇಡ ಉಪದೇಶ, ಯಾರಿಗೆ, ನನಗೆ. ಯಾಕಂದ್ರೆ ನಮಗೆ ಅಂದ ತಕ್ಷಣ ನಮ್ಗೇನಾಗುತ್ತೆ, ನೋಡ್ರಿ ಅವಳು ತುಂಬಾ ಕೋಪ ಇದೆ, ನೀವು ಮೊದ್ಲು ಅವಳಿಗೆ ಉಪದೇಶ ಮಾಡಿ ಕೋಪ ಬಿಡಕ್ ಹೇಳಿ, ಆಮೇಲೆ ಅವಳಿಗೆ ತುಂಬಾ ಆಸೆ ಇದೆ ಅವಳಿಗೆ ಹೇಳಿ. ಅದಕ್ಕೆ ಇಲ್ಲಿ ಅವರು ನಮಗೆ ನಿಮ್ಗೆ ಇಲ್ಲ, ಇಲ್ಲಿ ನನಗೇನೇ ಬೇಕು ಉಪದೇಶ, ಯಾಕಂದ್ರೆ ನನ್ನ ಮನಸ್ಸಲ್ಲಿರೋದನ್ನ ನಾ ಸರಿ ಮಾಡ್ಕೋಬೇಕು. ತಸ್ಮೈ, ಅವನ ಕುರಿತು, ಸಹ ಯಾರು, ಆ ಪರಮೇಷ್ಠಿ ಬ್ರಹ್ಮಾಜಿ ಏನ್ ಮಾಡ್ತಾನೆ, ಹ ಉವಾಚ, ಒಂದು ಅವನ ಕೇಳಿದ ಪ್ರಶ್ನೆಗೆ ಏನು ಪ್ರಶ್ನೆ ಕೇಳಿದಾನೋ ಅದಕ್ಕೆ ಸರಿಯಾಗಿ ಹೇಳೋಕೆ, ಉತ್ತರ ಹೇಳ್ಬೇಕು ಅಂತ ಪಿತಾಮಹ ಹೇಳೋಕ್ ಶುರು ಮಾಡ. ಏನ್ ಹೇಳ್ತಾರೆ ಅವರು, ಶ್ರದ್ಧಾ ಭಕ್ತಿ ಧ್ಯಾನ ಯೋಗ ಅವೇಹಿ, ಅವೈಹಿ ಬಿಡಿಸ್ತಾಳೆ, ಇಲ್ದಿದ್ರೆ ಅವೇಹಿ. ಶ್ರದ್ಧಾ ಭಕ್ತಿ ಧ್ಯಾನ ಯೋಗ ಅವೇಹಿ. ಇದು ಹೇಗಿದೆ ಅಂದ್ರೆ, ಒಂದು ಫಸ್ಟ್ ಕ್ಲಾಸ್ ಟೇಬಲ್, ಆ ಟೇಬಲ್ ಚೆನ್ನಾಗಿ ಸರಿಯಾಗಿ ನಿಲ್ಬೇಕು, ನೀವು ಅದ್ರ ಮೇಲೆ ನಿಂತ್ಕೋಬೇಕು ಅಂದ್ರೆ ಅದಕ್ಕೆ 4 ಕಾಲು ಇರ್ಬೇಕೋ ಇಲ್ವೋ, 4 ಕಾಲು ಇರ್ಬೇಕು, ಅವಾಗ ತಾನೇ ಸರಿಯಾಗಿ ಚೆನ್ನಾಗಿರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಶ್ರದ್ಧಾ ಭಕ್ತಿ ಧ್ಯಾನ ಯೋಗ 4 ತಗೋಬೇಕು, ಬಹಳ ಚೆನ್ನಾಗಿ. ಯೋಗ ಅಂದ್ರೆ ಈ ಯೋಗ ಎಲ್ಲದಕ್ಕೂ ಸೇರ್ಬೇಕು. ನಿಮ್ಮ ಶ್ರದ್ಧೆಯು ಯಾವುದಕ್ಕೋಸ್ಕರ, ಯೋಗಕ್ಕೋಸ್ಕರ. ಭಕ್ತಿ ಯಾವುದಕ್ಕೋಸ್ಕರ, ಯೋಗಕ್ಕೋಸ್ಕರ. ಧ್ಯಾನ ಯಾವುದಕ್ಕೋಸ್ಕರ, ಯೋಗಕ್ಕೋಸ್ಕರ. ಯೋಗ ಅಂದ್ರೆ ಏನು, ಸೇರೋದು ಅಂತ ಅರ್ಥ. ಅದಕ್ಕೆ ಅರ್ಥನೇ ಅದು, ಸೇರೋದು ಅಂತ. ಯಾರನ್ನ ಸೇರ್ಬೇಕು ನಾವು,
ಯಾರಿಂದ ನಾವು ಯಾವಾಗ್ಲೂ ಸೇರಿಯೇ ಇದೀವೋ. ಇವಾಗ ಐಸು ಯಾರನ್ನ ಸೇರ್ಬೇಕು? ಮರಳನ್ನ ಸೇರ್ಬೇಕಾ? ಯಾವುದನ್ನ ಸೇರ್ಬೇಕು? ಮರಳನ್ನ ಯಾಕೆ ಸೇರಕ್ಕಾಗುತ್ತೆ? ಅದು ನೀರನ್ನೇ ಸೇರ್ಬೇಕು. ಯಾಕೆ? ನೀರೇ ಆಗಿದೆ, ಜ್ಞಾಪಕ ಇಟ್ಕೊಳ್ಳಿ. ಅದೇ ರೀತಿ ಈ ನಾವು ಅನ್ನುವುದು ನಾವೆಲ್ಲರೂ ಏನಾಗಿದ್ದೀವಿ? ನಾವು ಶುದ್ಧ ಚೈತನ್ಯ, ಶುದ್ಧ ಚೈತನ್ಯ ರೂಪೋಹಂ ಆತ್ಮಾರಾಮೋಹಮೇವ ಚ ಅಖಂಡಾನಂದ ರೂಪೋಹಂ ಅಹಮೇವಾಹಮವ್ಯಯಃ. ಎಷ್ಟು ಚೆನ್ನಾಗಿ ನಿಧಿಧ್ಯಾಸನ ಶ್ಲೋಕದಲ್ಲಿ ಶಂಕರಾಚಾರ್ಯರು ನೀವು ಏನು ಮನನ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಇದನ್ನ ನಾನು ಕಲಿಬೇಕು ಅಂದ್ರೆ ನನ್ನ ಶ್ರದ್ಧೆ ಯಾವುದಕ್ಕೋಸ್ಕರ? ಯೋಗಕ್ಕೋಸ್ಕರ. ನನ್ನ ಭಕ್ತಿ ಯಾವುದಕ್ಕೋಸ್ಕರ? ಯೋಗಕ್ಕೋಸ್ಕರ. ನನ್ನ ಧ್ಯಾನ ಯಾವುದಕ್ಕೋಸ್ಕರ ಅಂದ್ರೆ ಯೋಗಕ್ಕೋಸ್ಕರ, ಪರಮಾತ್ಮನ ಪ್ರಾಪ್ತಿಗಾಗಿ. ಅವನಿರ್ತಾನೆ ಯೋಗ ಅವೈಹಿ. ನೀನ್ ಇವಾಗ ನಾನು ಏನು ಉಪದೇಶ ಮಾಡ್ತೀನೋ ಅದನ್ನ ನೀನು ತುಂಬಾ ಚೆನ್ನಾಗಿ ಶ್ರದ್ಧೆಯಿಂದ, ಭಕ್ತಿಯಿಂದ, ಧ್ಯಾನದಿಂದ ಆ ಪರಮಾತ್ಮನ ಸೇರ್ಬೇಕು ಅಂತ ಒಂದೇ ಗುರಿ ಇಟ್ಟುಕೊಂಡು, ಏನ್ರಿ ಪರಮಾತ್ಮನ ಸೇರ್ಬೇಕು ಅಂತ ಇಟ್ಕೊಂಡ್ಬಿಟ್ರೆ ನಾವು ಹಾಗಾದ್ರೆ ಸತ್ತೋಗ್ಬಿಡ್ಬೇಕಾ? ಎಲ್ಲಾರ್ಗು ಏನಾಗಿದೆ, ಸ್ವರ್ಗದ ತರನೇ ಕಲ್ಪನೆ ಮಾಡ್ತಾನೆ. ಸ್ವರ್ಗಕ್ಕೆ ಮನುಷ್ಯ ಯಾವಾಗ ಹೋಗ್ತಾನೆ? ಸತ್ ಮತ್ತನೇ ಹೋಗ್ಬೇಕು. ಹಾಗೆ ಇಲ್ಲಿಲ್ವಲ್ಲ, ಜ್ಞಾನದಲ್ಲ ಹಾಗಲ್ಲ. ಇವಾಗ ಐಸ್ಗೆ ನೀವು ಉಪದೇಶ ಮಾಡ್ತಿದ್ದೀರಾ, ನೋಡಪ್ಪ ನೀನು ಆ ನೀರನ್ನ ಸೇರೋದು ಗುರಿಯಾಗಿ ಇಟ್ಕೋದು. ಅಯ್ಯೋ ನೀರು ನಾನ್ ಸೇರ್ಬೇಕು ಅಂತ ಹೇಳ್ತಿರಲ್ಲ, ಹಾಗಾದ್ರೆ ನಾನು ಐಸ್ ಹೊತ್ತಾಗ್ಬಿಡ್ತೀನ ಅಂತ ದುಃಖ ಪಟ್ರೆ, ಅರೇ ನೀನ್ ಐಸ್ ಅಂತ ಕಲ್ಪನೆ ಮಾಡ್ತಾ ಇದೀಯ, ನೀನ್ ನೀರೇ ಆಗಿದೀಯಾ. ಅದೇ ರೀತಿ ನಮಗೂ ಇಲ್ಲಿ ಹೇಳ್ತಾ ಇದ್ದಾನೆ, ನೀನ್ ಬರೀ ಕಲ್ಪನೆ ಮಾಡ್ತಿದೀಯ, ಅಂದುಕೊಳ್ತಾ ಇದೀಯ. ಅಂದುಕೊಳ್ಳೋದನ್ನ ಬಿಡು. ಇಲ್ಲಿ ನಾವು ಸತ್ಸಂಗಕ್ಕೆ ಬರೋದೇ ಯಾವ್ದಕ್ ಬರ್ತಾ ಇರೋದು ಅಂದ್ರೆ ಈ ಕಲ್ಪನೆ ಮಾಡಿ ಮಾಡಿ ಅಂದುಕೊಳ್ಳೋದನ್ನ ಬಿಡೋಕೆ. ಇದರಿಂದ ನೀನ್ ತಿಳಿದುಕೋ. ಇವರು ಶ್ರದ್ಧಾ ಅಂದ್ರೆ ಏನು? ಗುರುಗಳು ಬರೀತಾರೆ ಸುಬ್ರಾಶರ್ಮ, ಆಸ್ತಿಕ್ಯ ಬುದ್ಧಿ. ಇದು ತುಂಬಾ ಮುಖ್ಯ ನಮ್ಗೆ. ಆಸ್ತಿಕ್ಯ ಬುದ್ಧಿ ಅಂದ್ರೆ ಏನು? ಅದಕ್ಕೆ ಹೇಳ್ತಾರೆ, ಇದು ಗುರು ವಾಕ್ಯದಲ್ಲಿ ಇರುವ ವಿಶ್ವಾಸಕ್ಕೆ ಶ್ರದ್ಧಾ ಅಂತ. ಗುರು ಯಾವ ವಾಣಿ ಹೇಳ್ತಾರೆ? ಅವರು ವೇದಗಳಲ್ಲಿ ಹೇಳಿರೋದನ್ನೇ ಹೇಳ್ತಾರೆ, ಉಪನಿಷತ್ತಲ್ಲಿ ಹೇಳಿರೋದನ್ನೇ ಆಧಾರ ಮಾಡ್ಕೊಂಡು ಹೇಳೋದ್ರಿಂದ ಅವರು ವಾಕ್ಯದಲ್ಲಿ ನಿಮ್ಗೆ ಶ್ರದ್ಧೆ ಇರ್ಬೇಕು, ವಿಶ್ವಾಸ ಇರ್ಬೇಕು, ದೃಢ ವಿಶ್ವಾಸ ಇರ್ಬೇಕು. ಅವ್ರು ಹೇಳಿದ್ರು ನೀನು ಶುದ್ಧ ಚೈತನ್ಯ ರೂಪವಾಗಿದ್ಯಾ. ಮದಾಲಸ ಹೇಗೆ ಹಾಡ್ತಾರೆ? ಶುದ್ಧೋಸಿ ಬುದ್ಧೋಸಿ ನಿರಂಜನೋಸಿ ಸಂಸಾರ ಮಾಯಾ ಪರಿವರ್ಜಿತೋಸಿ ಸಂಸಾರ ಸ್ವಪ್ನಂ ತ್ಯಜ ಮೋಹ ನಿದ್ರಾ ಮದಾಲಸ ವಾಕ್ಯಂ ಉವಾಚ ಪುತ್ರ. ಅವ್ರು ಇದನ್ ಯಾವಾಗ ಹಾಡ್ತಿದ್ದು ಅಂದ್ರೆ, ಪುಟ್ಟ ಮಗು, 1 ದಿವಸದ ಮಗು, 2 ದಿವಸದ ಮಗು ತೊಟ್ಟು ತೂಗುವಾಗ ಹಾಡಿದಾಳ ಅವಳು. ಆ ಮಗುಗೆ ಬಂದಿರೋ ಸಂಸ್ಕಾರನೇ ಅದು. ನೀ ಶುದ್ಧ ಚೈತನ್ಯ ಸ್ವರೂಪವಾಗಿದೀಯಾ, ಮೋಹನಿದ್ರೆಯನ್ನು ಬಿಡು. ಈ ಶರೀರ ನಾನು ತಂದ್ಕೊಳ್ಳೋಕೆ ಮೋಹನಿದ್ರೆ ಅಂತ ಹೆಸರು. ಅದನ್ನ ಬಿಡು. ಈ ಸಂಸಾರ ಬರೀ ಸ್ವಪ್ನ ತರಾನೇ ಇದೆ, ಎಲ್ಲ ಬದಲಾಯಿಸ್ತಾ ಇರುತ್ತೆ. ನೀನು ಪರಮಾತ್ಮನನ್ನ ಸೇರು ಅಂತ ಹೇಳ್ತಾಳೆ ಮಗನಿಗೆ. ಅದೇ ಇದಕ್ಕೆ ಶ್ರದ್ಧಾ. ಯಾರು ಶ್ರದ್ಧೆ ಇರೋವನಿಗೆ ಮಾತ್ರ ಬ್ರಹ್ಮಜ್ಞಾನಕ್ಕೆ ಅಧಿಕಾರ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಏನು ಜಗದ್ಗುರು ಕೃಷ್ಣ ಏನ್ ಹೇಳಿದಾನೆ, ಶ್ರದ್ಧೆ ಇದ್ರೇನೆ ಅವನು ಜ್ಞಾನಕ್ಕೆ ಅಧಿಕಾರಿ ಆಗ್ತಾನೆ ಅಂತ. ನೆಕ್ಸ್ಟ್ ಭಕ್ತಿ. ಭಕ್ತಿ ಅನ್ನೋದು ಪ್ರೇಮದ ಇನ್ನೊಂದು ಮುಖ. ನನಗೆ ಬಹಳ ಇಷ್ಟವಿದೆ ಅವ್ರು ಹೇಳೋದು. ಪ್ರೇಮ ಹೇಗೆ ಅಂದ್ರೆ ಬಿಸ್ನೆಸ್ ಡೀಲ್ ಇಲ್ದಿದ್ರೇನೆ ಪ್ರೇಮ ಅಂತ ಹೆಸರು. ನಿನ್ನನ್ನು ಪ್ರೀತಿಸ್ತೇನೆ, ನೀನ್ ನನ್ನನ್ನು ಪ್ರೀತಿಸಿದ್ರೆ ಅಂತ ಇದ್ರೆ ಅದಕ್ಕೆ ಪ್ರೇಮ ಅಲ್ಲ, ಅದೆಲ್ಲ ಬಿಸ್ನೆಸ್ ಡೀಲ್. ಅದಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ, ಮಾನವನು ಪ್ರೀತಿ ಇದ್ರೆ ದೃಢ ವಿಶ್ವಾಸ. ಇದಕ್ಕೆ ಬಹಳ ಚೆನ್ನಾಗಿ ಒಂದು ಕತೆ ಗುರುಜಿ ಹೇಳ್ತಿದ್ರು. ಗುರು ಶಿಷ್ಯ ಇಬ್ರು ಏನಾಗಿದ್ದಾರೆ, ಕಾಲ್ನಡಿಗೆಯಲ್ಲಿ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಹೋಗ್ತಾ ಇರೋವಾಗ ಏನಾಯ್ತು, ಮಧ್ಯ ಸ್ವಲ್ಪ ಇನ್ನೇನ್ ಕಾಡು ಶುರು ಆಗ್ಬಿಡ್ತು, ರಾತ್ರಿನೂ ಆಗೋಯ್ತು. ಆವಾಗ ಏನ್ ಮಾಡ್ತಾನೆ ಗುರು, ಇವಾಗ ಇಲ್ಲೇ ಇರೋಣಪ್ಪ, ನಾವು ಇವತ್ತು ಇಲ್ಲೇ ರೆಸ್ಟ್ ತಗೊಂಡು ಬೆಳಿಗ್ಗೆ ಎದ್ದು ಮುಂದೆ ನಡೆಯೋಣ, ಯಾಕಂದ್ರೆ ಕಾಡಿನಲ್ಲಿ ರಾತ್ರಿ ಹೊತ್ತು ಹೋಗೋದು ಬೇಡ. ಸರಿ ಅಂತಾಯ್ತು. ಗುರುಗಳು ಹೇಳಿದ್ರು, ಮೊದಲು ನೀನ್ ಮಲಕೋಪ್ಪ, ಚಿಕ್ಕವನು ನೀನು, ಆಮೇಲೆ ನೀನು ಎದ್ದು ಮತ್ತೆ ನಾನ್ ಮಲಕೋತೀನಿ.
ಒಬ್ರು ಎಚ್ಚರವಾಗಿರೋಣ. ಸರಿ ಅಂತ ಅಗ್ನಿ ಹಾಕ್ಬಿಟ್ಟು ಹತ್ರ ಎಲ್ಲ ಮಾಡಿ ಅವನೇನು ಶಿಷ್ಯ ತಕ್ಷಣ ನಿದ್ದೆ ಬಂದ್ಬಿಡ್ತು. ಅವಾಗ ಏನಾಗಿದೆ, ಶಿಷ್ಯನ ಹತ್ರ ಒಂದು ಹಾವು ಹರಿದು ಬರ್ತಾ ಇದೆ. ಅವಾಗ ಗುರುಗಳು ನೋಡ್ಬಿಟ್ಟು ಏನ್ ಮಾಡಿದ್ರು, ಮಂತ್ರವನ್ನ ಹೇಳಿ ಅದ್ರ ಮೇಲೆ ಒಂದು ನೀರನ್ನ ಹಾಕಿದ್ರು. ಅವಾಗ ಕೆಪಾಸಿಟಿ ಬಂತದಕ್ಕೆ, ಜೀವ ತಾನೆ ಅದು. ಏನು ಯಾಕೆ ಬರ್ತದೆ ಮಾತಾಡೋಕೆ. ಅವ್ರು ಕೇಳ್ತಿದ್ರು ಯಾಕೆ ಬರ್ತಾ ಇದೀಯ ಅವನ ಹತ್ರ. ಅವಾಗ ಅದು ಹೇಳ್ತು, ನಾನು ಇವನ ರಕ್ತ ಕುಡಿಬೇಕು, ವಿಧಾತನ ಆಜ್ಞೆ ಆಗಿದೆ, ಬ್ರಹ್ಮನ ಆಜ್ಞೆ ಆಗಿದೆ, ನಾನು ಅದಕ್ಕೋಸ್ಕರ ಬರ್ತಾ ಇದ್ದೀನಿ ಅಂತ ಹೇಳಿ. ಅವಾಗ ಇವ್ರು ಹೇಳಿದ್ರು, ನೋಡಪ್ಪ, ಬ್ರಹ್ಮನ ಆಜ್ಞೆ ನೀನು ಬರೀ ರಕ್ತ ಕುಡಿಬೇಕು ಅಂತ ತಾನೇ ಹೇಳಿರೋದು, ನೀನು ಯಾಕೆ ಹಚ್ಬೇಕು, ನಾನೇ ತೆಕ್ಕೊಡ್ತೀನಿ ನಿಂಗೆ ರಕ್ತ ಅಂತ. ಅದೇ ಹೇಳ್ತು, ಇಲ್ಲ ಇಲ್ಲಿದೆ ರಕ್ತ ಆಗ್ಬೇಕು, ಕಂಠದ್ದೇ ರಕ್ತ ಆಗ್ಬೇಕು, ಇಲ್ಲಿದೆ ರಕ್ತ ಆಗ್ಬೇಕು ನನ್ಗೆ. ಗುರು ಹೇಳಿದ್ರು, ನೋಡು, ನೀನು ಇಷ್ಟೆಲ್ಲ ಮಾಡಿ ನೀನು ಈ ಯೋನಿಗಳಿಗೆಲ್ಲ ಬಂದಿದೀಯ, ತಿರುಗು ಇವಾಗ ವಿಧಾತ ಹೇಳಿದಷ್ಟೇ ಮಾಡು, ಏನ್ ಬೇಕು ನಿಂಗೆ, ಇಲ್ಲಿ ರಕ್ತ ತಾನೇ ಕುಡಿ ಅಂತ ಹೇಳಿದಾನೆ, ನೀನ್ ಕಚ್ಬೇಡ, ನಾನ್ ನಿಂಗೆ ಕೊಡ್ತೀನಿ ಅಂತ. ಸರಿ ಅನ್ಬಿಟ್ಟು ಒಪ್ಕೊಂಡ್ಬಿಟ್ಟು. ಅವಾಗ ಗುರು ಏನ್ ಮಾಡಿದ್ರು, ಮಲಗಿರೋ ಶಿಷ್ಯನ ಹತ್ರ ಚೂಪಾಗಿರೋದನ್ನ ಇಲ್ಲಿ ಕಟ್ ಮಾಡಿದ್ರು. ಸ್ವಲ್ಪ ಮಾಡಿದಾಗ ಎಂಥವ್ರಿಗಾದ್ರೂ ನಿದ್ದೆಯಿಂದ ಎಚ್ಚರ ಆಗುತ್ತೋ ಇಲ್ವೋ, ಆಗತ್ತೆ. ಶಿಷ್ಯನು ಕಣ್ಣು ಬಿಟ್ಟ, ಕಣ್ಣು ಬಿಟ್ಟು ನೋಡಿದ ತಕ್ಷಣ ಯಾರಿದ್ದಾರೆ ಎದುರಿಗೆ, ಗುರು ಕೈಲಿ ಏನ್ ಇಟ್ಕೊಂಡಿದ್ದಾರೆ, ಶಾರ್ಪ್ ಆಗಿ ಇಟ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದ್ರೂ ನಾವು ಏನಾದ್ರೂ ಕಲ್ಪನೆ ಮಾಡಿ, ನನ್ನ ಮಗಳೇ ಆಗಿರ್ಬೋದು, ನನ್ಗೆ ಏನೋ ಶಾರ್ಪ್ ಚುಚ್ಚಿದಂಗ ಆಯ್ತು, ಕಣ್ಬಿಟ್ಟು ನೋಡ್ದೆ, ನನ್ನ ಮಗಳೇ ನಿಂತ್ಕೊಂಡಿದ್ದಾಳೆ ಕತ್ತಿ ಚಾಕು ಇಟ್ಕೊಂಡು. ನಾನ್ ತಕ್ಷಣ ಏನ್ ಮಾಡ್ತೀನಿ, ಭೂಮಿ ಆಕಾಶ ಒಂದು ಮಾಡ್ತೀನಿ, ನಾನು ಆಂಜನೇಯನ್ ತರನೇ. ಒಂದು ಸಲಿ ಕೂಕೊಂಡಾಗ ಎಲ್ಲರೂ ಬಂದ್ಬಿಡ್ಬೇಕು, ಏನಾಯ್ತು. ಆದ್ರೆ ಈ ಶಿಷ್ಯ ಏನಿಲ್ಲ, ಏನ್ ಮಾಡ್ತಾನೆ, ಸುಖವಾಗಿ ಸುಮ್ನೆ ಕಣ್ಣು ಮುಚ್ಕೊಂಡ್ಬಿಟ್ಟ, ಏನು ಮಾಡ್ಲಿಲ್ಲ. ಗುರು ಏನ್ ಮಾಡಿದ್ರು, ಅಲ್ಲಿ ಕಟ್ ಮಾಡಿ ರಕ್ತ ತೆಗೆದ್ರು, ಇದಕ್ಕೆ ಕೊಟ್ರು. ಆಮೇಲೆ ಅದಕ್ಕೆ ಅಲ್ಲೇ ಇದು ವೈದ್ಯ ಅವ್ರಿಗೆ ಗೊತ್ತಿತ್ತು, ಎಲ್ಲ ವನಸ್ಪತಿ ಎಲ್ಲ ತಗೊಂಡು ಅದಕ್ಕೆ ಏನು ಹಾಕ್ಬೇಕು ಹಾಕಿ ಎಲ್ಲ ಮಾಡಿದ್ರು. ಆಮೇಲೆ ಅವನಿಗೆ ಎಬ್ಬಿಸ್ಲಿಲ್ಲ, ಪಾಪ ಮಲಕೊಂಡಿದ್ದ. ಬೆಳಿಗ್ಗೆ ಸ್ವಲ್ಪ ಹೊತ್ತಾದ ಮತ್ತೆ ಎದ್ದ ಶಿಷ್ಯ ಎದ್ದು ಬಿಟ್ಟು ಏನೂ ಕೇಳಲಿಲ್ಲ, ಗುರುನ ಒಂದು ಮಾತು ಕೇಳಲಿಲ್ಲ, ಏನೂ ಇಲ್ಲ. ಗುರುಜಿ ಕೇಳಿದ್ರು, ಏನಪ್ಪಾ ನಿನಗೆ ಎಚ್ಚರ ಆಯ್ತಾ ಇಲ್ವಾ ಅಂತ. ಹಾ ಗುರುಜಿ, ಏನ್ ನೋಡ್ದೆ ಅಂದ್ರು. ನಿಮ್ಮನ್ನ ನೋಡ್ದೆ ಅಂದ್ರು. ಅದ್ ಸರಿ, ನಿನ್ಗೇನ್ ಭಯ ಆಗ್ಲಿಲ್ವಾ? ಅದೇ ಗುರುಗಳೇ, ನಿಮ್ಮ ಹತ್ರ ನನ್ಗೇನ್ ಭಯ, ನೀವು ಯಾವತ್ತಾದ್ರೂ ಕನಸು ಮನಸ್ಸಲ್ಲಾದ್ರೂ ನನಗೆ ಯಾವ್ದಾದ್ರು ಕೆಡಕ್ ಮಾಡಿದೀರಾ, ನನಗೇನ್ ಭಯ. ನೋಡಿ, ಎಷ್ಟು ದೃಢ ವಿಶ್ವಾಸ ಇರ್ಬೇಕು, ಇದಕ್ಕೆ ಭಕ್ತಿ ಅಂತಾರೆ. ನಾವು ಸುಮ್ನೆ ಅನ್ಕೊಂಡ್ಬಿಡ್ತೀವಲ್ಲ, ಅದಲ್ಲ. ನೆಕ್ಸ್ಟ್ ಧ್ಯಾನ ಅಂದ್ರೆ ಏಕಾಗ್ರತೆ ಅಂದ್ರೆ 1.8. ಅದಕ್ಕೆ ನಿಮ್ಗೆ ಶಾರ್ಪ್ನರೇ ಎಕ್ಸಾಂಪಲ್. ಒಂದು ಪೆನ್ಸಿಲ್ ಇದೆ, ಪೆನ್ಸಿಲ್ ಅಲ್ಲಿ ಬರಿ ಅಂತಂದ್ರು. ಪೆನ್ಸಿಲ್ ಅಲ್ಲಿ ಬರೆಯೋದು ಹೇಗೆ, ಮೊದಲು ಶಾರ್ಪನ್ ಮಾಡ್ಬೇಕೋ ಇಲ್ವೋ, ಶಾರ್ಪನ್ ಮಾಡಿ ಬರೀತಿರೋ ಇಲ್ವೋ, ಹಾಗೆ ನಿಮ್ಮ ಅಕ್ಷರ ಎಷ್ಟು ಚೆನ್ನಾಗಿ ಪೆನ್ಸಿಲ್ ಇದೆ ಅಷ್ಟು ಚೆನ್ನಾಗ್ ಆಗುತ್ತೋ ಇಲ್ವೋ, ಅದೇ ರೀತಿ ಇಲ್ಲೂ ಧ್ಯಾನ. ಆವಾಗ ಏನಾಗತ್ತೆ, ಇವನು ಏಕಾಗ್ರತೆಯಿಂದ ಗುರು ಹೇಳಿರೋದನ್ನ ಕೇಳಿದ್ರೆ ಇವನಿಗೆ ಖಂಡಿತ ಧ್ಯಾನ ಆಗತ್ತೆ. ಈ 2 ಮಂತ್ರ ಒಂದ್ಸರಿ ಹೇಳ್ತೀನಿ. ಓಂ ಅಥ ಆಶ್ವಲಾಯನೋ ಭಗವಂತಂ ಪರಮೇಷ್ಠಿನಂ ಉಪಸಮೇತ್ಯ ಉವಾಚ ಅದೀಹಿ ಭಗವನ್ ಬ್ರಹ್ಮ ವಿದ್ಯಾಂ ವರಿಷ್ಠಾಂ ಸದಾ ಸದ್ಭಿ ಸೇವ್ಯಮಾನಾಂ ನಿಗೂಢಾಂ ಯಯಾ ಅಚಿರಾತ್ ಸರ್ವ ಪಾಪಂ ವ್ಯಪೋಹ್ಯ ಪರಾತ್ ಪರಂ ಪುರುಷಂ ಯಾತಿ ವಿದ್ವಾನ್. ತಸ್ಮೈ ಸ ಹೋವಾಚ ಪಿತಾಮಹಶ್ಚ ಶ್ರದ್ಧಾ ಭಕ್ತಿ ಧ್ಯಾನ ಯೋಗಾತ್ ಅವೈಹಿ. ಓಂ ಶಾಂತಿ ಶಾಂತಿ ಶಾಂತಿ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೇಷಾಂ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋऽಯಂ ಶೋಭರಹಿತೋ
ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಓಂ ಶಾಂತಿ ಶಾಂತಿ ಶಾಂತಿಃ.